ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಮಹಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮ ನಿನ್ನೆ ಸಂಜೆ ಇಷ್ಟೊತ್ತಿಗೆ ನಮ್ಮ ಸ್ಟುಡಿಯೋದಲ್ಲಿ ಕಾತರದಿಂದ ಯಾವ ಸಂಸ್ಥೆ, ಯಾವ ಸುದ್ದಿ ಸಂಸ್ಥೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಗ್ಗೆ ಏನೇನು ಪ್ರಿಡಿಕ್ಷನ್ ಹೇಳ್ತಾರೆ ಅಂತ ಕಾಯ್ತಾ ಇದ್ವಿ. ನಂಬರ್ಗಳು ನಿನ್ನೆ ರಾತ್ರಿ 11:30 ತನಕ ಅಪ್ಡೇಟ್ ಆಗಿದ್ದಾವೆ. ನಂಬರ್ಗಳನ್ನು ನಿಮ್ಮೆದುರಿಗೆ ಇಟ್ಟಿದ್ದೀವಿ. ಮತ್ತೊಮ್ಮೆ NDAಗೆ ಜಯ, ಕಳೆದ ಸಲಕ್ಕಿಂತಲೂ ಹೆಚ್ಚು ಸ್ಥಾನವೂ ಬರಬಹುದು ಅಂತ ಸರ್ವೆಗಳ ಭವಿಷ್ಯ. ಯಾವ ಸರ್ವೆಗಳು ಪಕ್ಷವಾರು ಕೊಟ್ಟಿದ್ದಾವೋ ಆ ಸರ್ವೆಗಳು ಸಹ ಬಿಜೆಪಿಯ ಪರ್ಫಾರ್ಮೆನ್ಸ್ ಕಳೆದ ಸಲಕ್ಕಿಂತ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. 303 ಕಳೆದ ಸಲ, ಅದಕ್ಕಿಂತಲೂ ಹೆಚ್ಚು ಸಂಖ್ಯೆ ಈ ಸಲ ಬರಬಹುದು ಅಂತ ಹೇಳಿದ್ದಾರೆ. ಒಂದು ಸಲ ಈ ಎಕ್ಸಿಟ್ ಪೋಲ್ನ ನಂಬರ್ಗಳ ಒಳಗೆ ಡೀಪ್ ಡೈವ್ ಮಾಡುವ ಪ್ರಯತ್ನ, ಜೊತೆಗೆ ತಜ್ಞರೊಂದಿಗೆ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಚರ್ಚಿಸುವ ಸಮಯ. ಎಕ್ಸಿಟ್ ಪೋಲ್ ಬಂದಿವೆ. ನಾಡಿದ್ದು ಇಷ್ಟೊತ್ತಿಗಾಗಲೇ ರಿಸಲ್ಟ್ ಕ್ಲಿಯರ್ ಆಗಿರುತ್ತೆ. ಎಕ್ಸಿಟ್ ಪೋಲ್ಗಳ ಪ್ರಕಾರ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ 3ನೇ ಸಲ ಮತ್ತೆ ಅಧಿಕಾರಕ್ಕೆ ಏರ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಸಾಧನೆಯನ್ನ ಸರಿಗಟ್ಟಲಿದ್ದಾರೆ ನರೇಂದ್ರ ಮೋದಿ ಈ ಎಕ್ಸಿಟ್ ಪೋಲ್ಗಳ ಪ್ರಕಾರ. ವಿಪಕ್ಷಗಳ ಮೈತ್ರಿಕೂಟ INDA ಯಾವ ಸಮೀಕ್ಷೆಯಲ್ಲೂ 180 ದಾಟಿಲ್ಲ. ಅರ್ಥಾತ್ ಯಾವುದಾದ್ರೂ ಸಮೀಕ್ಷೆ INDA ಹೈಯೆಸ್ಟ್ ನಂಬರ್ ಅಂತ ಕೊಟ್ಟಿದ್ರೆ ಅದು 180. ಬಿಜೆಪಿ ಏಕಾಂಗಿಯಾಗಿ 300 ಸ್ಥಾನಗಳನ್ನು ದಾಟತ್ತೆ ಅಂತ ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಕಾಂಗ್ರೆಸ್ 60ರಿಂದ 76 ಅಂತೆ. ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಇವೆಲ್ಲ ಮೋದಿ ಎಕ್ಸಿಟ್ ಪೋಲ್ಗಳು ಅಂತ. ರಾಹುಲ್ ಗಾಂಧಿ ಅವರ ಹೇಳಿಕೆ ಎಕ್ಸಿಟ್ ಪೋಲ್ ಅಲ್ಲ, ಅದು ಮೋದಿ ಪೋಲ್ ಅಂತ. ಅವರ ಪ್ರಕಾರ INDA ಮೈತ್ರಿಕೂಟ 295ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ, AICC ಅಧ್ಯಕ್ಷರ ಮನೆಯಲ್ಲಿ ಸಭೆ ನಡೆದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ಸಂಖ್ಯೆಯನ್ನು ಹೇಳಿದ್ರು. 295 ಕ್ರಾಸ್ ಮಾಡ್ತೀವಿ, ಅದಕ್ಕಿಂತ ಕಡಿಮೆ ಅಂತೂ ಆಗೋದಿಲ್ಲ. इसका नाम एग्जिट पोल नहीं है, इसका नाम मोदी मीडिया पोल है. ये मोदी जी का पोल है, फैंटेसी पोल है उनका. थैंक यू. सर कितनी सीटें आ रही हैं आपके हिसाब से? सिद्धू मूसेवाला का सॉन्ग सुना आपने? 295. इसका नाम एग्जिट पोल नहीं है, इसका नाम मोदी मीडिया पोल है. ये मोदी जी का पोल है, फैंटेसी पोल है उनका. थैंक यू. सर कितनी सीटें आ रही हैं आपके हिसाब से? सिद्धू मूसेवाला का सॉन्ग सुना आपने? 295. बीजेपी और उनके साथी लोग खास करके एग्जिट पोल पे बहुत वो लोग चर्चा करेंगे और
इसीलिए लोगों में कंफ्यूजन नहीं होना इस देश के लोगों को बताना चाहते हैं। इंडिया गठबंधन कम से कम 295 सीटें प्लस 295 से ज़्यादा आएंगे, कम तो नहीं आएंगे। ये हमने आकलन किया कि सभी हमारे नेताओं से पूछने के बाद ये एक आंकड़ा हमारे पास मिला है। इस आंकड़े में कोई बदलाव नहीं है। ये एक जनता की सर्वे है, हमारा सर्वे नहीं है। जो जनता ने सीधा हमारे को कहा है और हमारे नेताओं को जो इन्फॉर्मेशन दिया है, ये इन्फॉर्मेशन पहुंचाया है, उस आधार पर ये हमने आज आप लोगों को बता रहे हैं। ನಾಳೆ ಬೆಳಗ್ಗೆ 9:30, 10, 10:30, 11 ಗಂಟೆ ತನಕ ರಾಜಕೀಯ ಪಕ್ಷಗಳವರು ತಮ್ಮ ತಮ್ಮದೇ ಪರಿಕಲ್ಪನೆಗಳಲ್ಲಿ ಬದುಕಬಹುದು. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲ ಪಕ್ಷಗಳವರು. ಆ ನಂತರ ನಂಬರ್ಗಳು ಬರ್ತಾ ಹೋಗುತ್ತೆ. ಇವತ್ತಿನ ಚರ್ಚೆಯಲ್ಲಿ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಚಂದ್ರಶೇಖರ್ ಅವರಿದ್ದಾರೆ. ಚಂದ್ರಶೇಖರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಧೀಂದ್ರ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಜೊತೆಗೆ ರಾಜಕೀಯ ವಿಶ್ಲೇಷಕರಾದ ಶಂಕರ್ ಶೆಟ್ಟರು ಕೂಡ ಇದ್ದಾರೆ. ಎಕ್ಸಿಟ್ ಪೋಲ್ಗಳ ಸಂಖ್ಯೆಯ ಬಗ್ಗೆ ಬಿ ಜೆ ಪಿಯವರ ಒಪಿನಿಯನ್ ಏನು, ಕಾಂಗ್ರೆಸ್ನವರ ಒಪಿನಿಯನ್ ಏನು ಅಂತ ನಮಗೆ ಗೊತ್ತು. ಉಳಿದವ್ರ ಒಪಿನಿಯನ್ ಅಂತ ತಗೊಳ್ಬೇಕಾಗಿದೆ. ಪ್ರಶಾಂತ, ಈ ಆರೋಪ ಇದೆಯಲ್ಲ, ಇದು ಮೋದಿ ಪೋಲ್. ಇದು ಯಾವುದಾದ್ರೂ ಒಂದು ಪಕ್ಷ ಅಥವಾ ಸರ್ಕಾರ ದುಡ್ಡು ಕೊಟ್ಟು ಆಮಿಷ ಒಡ್ಡಿನೋ ಅಥವಾ ತಮಗೆ ಏನೋ ಹೆಂಗೆ ಬೇಕೋ ಹಾಗೆ ಪ್ರೀಪೋಲ್ ಸರ್ವೆಗಳನ್ನು ಪ್ರಕಟಿಸಿಕೊಂಡ್ರು ಅಂದ್ರೆ ನಂಬಬಹುದು. ಎಕ್ಸಿಟ್ ಪೋಲ್ನ ಬೇಕಾದಂಗೆ ಹಾಕಿಸ್ಕೊಂಡು ಆಗಬೇಕಾಗಿರೋದೇನು, ವೋಟಿಂಗೇ ಮುಗಿದು ಹೋಗಿರುತ್ತೆ. ಅದೇ ನೋಡಿ, ಎಕ್ಸಿಟ್ ಪೋಲ್ಸ್ಗಳು ಒಂದು ಟ್ರೆಂಡನ್ನು ತೋರಿಸ್ತವೆ. ಎಸ್, ನಂಬರ್ಸ್ ಮೇ ಡಿಫರ್ ಹಿಯರ್ ಆ್ಯಂಡ್ ರಿಸಲ್ಟ್ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನೋದು ತೋರಿಸ್ತವೆ. ಈಗ ಎಲ್ಲ ಎಕ್ಸಿಟ್ ಪೋಲ್ಸ್ಗಳು ಒಂದು ದಿಕ್ಕನ್ನು ತೋರಿಸ್ತಾ ಇವೆ. ಎನ್ ಡಿ ಎ ಮೆಜಾರಿಟಿ ಹತ್ರ ಹೋಗ್ತಾ ಇದೆ, ಬಿ ಜೆ ಪಿ ಕೂಡ ಮೆಜಾರಿಟಿ ಮಾರ್ಕ್ ದಾಟುತ್ತೆ. ಎಸ್, ಕಳೆದ ಬಾರಿಯ ಫಲಿತಾಂಶವೇ ಹೆಚ್ಚು ಕಡಿಮೆ ರಿಪೀಟ್ ಆಗುತ್ತೆ. 10-20 ಸ್ಥಾನಗಳ ಹೆಚ್ಚಿಗೆ ಆಗ್ಬೋದು ಎನ್ ಡಿ ಎಗೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತವೆ. ಯಾಕೆ ನನಗನ್ಸುತ್ತೆ ನೋಡಿ, ಎಕ್ಸಿಟ್ ಪೋಲ್ಸ್ಗಳು ಈಗ ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ ಬಂದಿತ್ತು. ಹೌದು. ಕರ್ನಾಟಕದಲ್ಲಿ ಇಂಡಿಯಾ ಟುಡೇನೇ ಸ್ವತಃ ತೋರಿಸಿತ್ತು ಕಾಂಗ್ರೆಸ್ 135 ಗೆಲ್ಲುತ್ತೆ ಅಂತಕ್ಕಂಥದ್ದನ್ನು. ಸ್ವತಃ ಡಿ ಕೆ ಶಿವಕುಮಾರ್ ಅದನ್ನು ಅಕ್ನಾಲೇಜ್ ಮಾಡಿದ್ರು. ನಮ್ಗೆ ಇಂಟರ್ವ್ಯೂ ಕೊಡಿ ಅಂತಂದರೆ ಇಂಡಿಯಾ ಟುಡೇಗೆ ಹೋಗಿ ಇಂಟರ್ವ್ಯೂ ಕೊಟ್ಟಿದ್ರು. ಹೌದು, ಇಂಟರ್ವ್ಯೂನಲ್ಲಿ ಹೇಳಿದ್ರು ಅವರು. ನೀವು ಕರೆಕ್ಟಾಗಿ ಸಂಖ್ಯೆ ಹೇಳಿದ್ರೆ ಹೇಳಿದ್ರೆ ತಪ್ಪಿಲ್ಲ, ನಥಿಂಗ್ ರಾಂಗ್ ಇನ್ ದ್ಯಾಟ್. ಅಲ್ಲಿ ಇವತ್ತು ಅದೇ ಇಂಡಿಯಾ ಟುಡೇ 401 ತನಕ ಎನ್ ಡಿ ಅಂತ ಹೇಳಿದಾಗ ಅದೇ ಇಂಡಿಯಾ ಟುಡೇ ಹೇಳ್ತಾ ಇದ್ದಾರೆ. ನೋಡಿ, ಈಗ 361ರಿಂದ 401 ಅಂತ. ಅಜಿತ್, ಒಪ್ಪುವುದು ಬಿಡೋದು ಆಯಾ ಪೊಲಿಟಿಕಲ್ ಪಾರ್ಟಿಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಾನು ಒಪ್ಪಬೇಕು ಅಂತಲೂ ಹೇಳಲ್ಲ. ಯಾಕಂದರೆ ಇದೊಂದು ರೀತಿಯ ಊಹೆ ಅಂತಂದರೆ ಸೈಂಟಿಫಿಕ್ ಊಹೆಗಳನ್ನು ಎಕ್ಸಿಟ್ ಪೋಲ್ಸ್ಗಳ ಮೂಲಕ ಮಾಡಲಾಗತ್ತೆ. ಒಪ್ಪಬೇಕು ಬಿಡಬೇಕು 48 ಗಂಟೆ, ಯಾಕಂದರೆ ಎಕ್ಸಾಕ್ಟ್ ಪೋಲ್ ಬರುವವರೆಗೆ ರಾಜಕೀಯ ಪಕ್ಷಗಳು ಇಲ್ಲ ನಮ್ಗೆ ಸೋಲಾಗಿದೆ ಅಂತಕ್ಕಂಥದ್ದನ್ನು ಒಪ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಷ್ಟೇ. ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಏನು ಕೂಡ ಎಕ್ಸಿಟ್ ಪೋಲ್ಸ್ಗಳನ್ನು ಒಪ್ಕೊಂಡಿರಲಿಲ್ಲ. ಹೀಗಾಗಿ ಇಟ್ ಹ್ಯಾಪನ್ಸ್ ಇನ್ ಪೊಲಿಟಿಕಲ್ ವಿತ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಅನಿಸುತ್ತೆ. ಬಟ್ ನೋಡಿ, ಈಗ ಈ ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಪೋಲ್ಗಳಾಗ್ತವ ಅಂತಕ್ಕಂಥದ್ದು ಪ್ರಶ್ನೆ. ಎಸ್, ಕಾಂಗ್ರೆಸ್ ಯಾವುದರ ಮೇಲೆ ಅದನ್ನು ಒಂದು ತೋರಿಸ್ತೀವಿ. 2014ರ ಎಕ್ಸಿಟ್ ಪೋಲ್ ಯಾರ್ಯಾರು ಎಷ್ಟೆಷ್ಟು ಸಂಖ್ಯೆ ಹೇಳಿದ್ರು, ಅಂತಿಮ ರಿಸಲ್ಟ್ ಏನು ಬಂತು. 2019ರಲ್ಲಿ ಯಾರ್ಯಾರು ಏನೇನು ಸಂಖ್ಯೆ ಹೇಳಿದ್ರು, ಅಂತಿಮ ರಿಸಲ್ಟ್ ಏನು ಬಂತು ಅನ್ನೋದನ್ನು ತೋರಿಸ್ತೀವಿ. ಅಜಿತ್, ಕಾಂಗ್ರೆಸ್ ಯಾವುದರ ಮೇಲೆ ಬ್ಯಾಂಕ್ ಮಾಡ್ತಾ ಇದೆ? 2004ರಲ್ಲಿ ಇದೇ ರೀತಿಯ ಎಕ್ಸಿಟ್ ಪೋಲ್ಸ್ಗಳನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ಇಂಡಿಯಾ ಶೈನಿಂಗ್ ನಂತರ ತೋರಿಸಿದ್ರು. ಆದರೆ ಆ ರೀತಿಯ ಸಂಖ್ಯೆಗಳು ಬರಲಿಲ್ಲ ಅಂತ. ಬಟ್ ಅದಕ್ಕೂ ಇದಕ್ಕೂ ಒಂದು ವ್ಯತ್ಯಾಸ ಇದೆ. ಆಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವಿನ ಮತಗಳ ಅಂತರ ಕೇವಲ 4% ಇತ್ತು. ಎಸ್, ಸೀಟ್ಗಳ ಅಂತರ ಕೂಡ ಹೆಚ್ಚು ಕಡಿಮೆ 60 ಸೀಟ್ಗಳಲ್ಲಿತ್ತು. ಈಗ ಬರ್ತಾ ಇರ್ತಕ್ಕಂಥ ಎಕ್ಸಿಟ್ ಪೋಲ್ಸ್ಗಳು ಏನು ತೋರಿಸ್ತಾ ಇವೆ ಅಂತಂದರೆ, ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ 19% ಆಫ್ ಪಾಯಿಂಟ್ಸ್ ಡಿಫರೆನ್ಸ್ ಇದೆ ವೋಟ್ ಶೇರ್ನಲ್ಲಿ. 21 ವರ್ಸಸ್ 40. INDIA ಒಕ್ಕೂಟದ ಮಿತ್ರ ಪಕ್ಷಗಳು ಎಲ್ಲ ಸೇರಿ 39ಕ್ಕೆ ಬರ್ತಾ ಇವೆ. ಆದರೆ ಚುನಾವಣೆ INDA ಒಕ್ಕೂಟ ವರ್ಸಸ್ NDA ಒಕ್ಕೂಟ ಅಂತ ನಡೆಯಲ್ಲ. ರಾಜ್ಯವಾರು ಅಲ್ಲಿನ ಪಕ್ಷಗಳ ಪ್ರಾಬಲ್ಯದ ಆಧಾರದ ಮೇಲೆ ನಡೆಯುತ್ತೆ. ಕರೆಕ್ಟ್. ಹೀಗಾಗಿ ಕಾಂಗ್ರೆಸ್ ಒಂದು ವೇಳೆ ಇದರ ರಿವರ್ಸ್ ಆಗತ್ತೆ ಅನ್ನೋದಾದರೆ
ಕಾಂಗ್ರೆಸ್ ಹ್ಯಾಸ್ ಟು ಟೇಕ್ 27 to 28% ಆಫ್ 29, 30ವರೆಗೆ ತಲುಪಬೇಕು. ಅಂದರೆ ನಿಮಗೆ 7ರಿಂದ 8% ಆಫ್ ಸ್ವಿಂಗ್ ಬರಬೇಕು. ಅಥವಾ ಇಲ್ಲಪ್ಪ ಒಂದು ರಾಜ್ಯದಲ್ಲಿ ಪೂರ್ತಿ ರೋಲ್ ರಿವರ್ಸಲ್ ಆಗ್ತಾ ಇದೆ, ದೊಡ್ಡ ದೊಡ್ಡ ರಾಜ್ಯದಲ್ಲಿ. ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶದಲ್ಲಿ BJP 66, 67 ಅಂತಿದೆ, ಇಲ್ಲ 30 ಬರುತ್ತೆ ಅಂತಕ್ಕಂಥದ್ದು ನಡೆದ್ರೆ ಮಾತ್ರ, ಅಷ್ಟು ದೊಡ್ಡ ಹಲ್ಚಲಾದ್ರೆ ಏನಾದರೂ ದೊಡ್ಡ ಅಲ್ಲೋಲ ಕಲ್ಲೋಲ ಆದರೆ ಮಾತ್ರ ಇದರಲ್ಲಿ ವ್ಯತ್ಯಾಸ ಆಗುತ್ತೆ. ಇಲ್ಲಿ 2-3 ಸೀಟ್ಗಳ ಆ ಕಡೆ ಈ ಕಡೆ ಆಗಲೂಬೋದು, ನಾನು ಇಲ್ಲ ಅಂತ ಯಾವತ್ತೂ ಹೇಳಲ್ಲ. ನನ್ನ ಕರ್ನಾಟಕದ ಬಗ್ಗೆ ನನಗೆ ಡೌಟ್ ಇದೆ, ಫಸ್ಟ್ ಹೇಳ್ಬಿಡ್ತೀನಿ. ನಾವು ನೆನ್ನೆಯಿಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ. 25ರವರೆಗೆ ಬರ್ತಾವ ಅಂತಕ್ಕಂಥದ್ರ ಬಗ್ಗೆ ಒಂದು ಆಂಬಿಗ್ವಿಟಿ ಇದ್ದೇ ಇದೆ. ಆದರೆ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಆಗುವಂತೆ ಕಾಣ್ತಿಲ್ಲ ಅಂತ ನನಗನ್ಸುತ್ತೆ. Yes. ಸರಿ, ಒಂದು 30 ಸೀಟ್ಸ್ ಮೈನಸ್ ಅಂತ ತೆಗೆದುಕೊಳ್ಳೋಣ. ಎಷ್ಟಾಗುತ್ತೆ? ಹಾಂ, ಬಟ್ ಅದನ್ನು ಕಾಂಗ್ರೆಸ್ ರಿಕವರ್ ಎಷ್ಟು ಮಾಡುತ್ತೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ, ಎಸ್. ಆ ಕಾರಣದಿಂದ ನನಗನ್ಸುತ್ತೆ ಎಕ್ಸಿಟ್ ಪೋಲ್ಸ್ಗಳು ಹತ್ತಿರ ಸತ್ಯ ಅನ್ನೋದು ಕಾಣ್ತಾ ಇದೆ ಡೇಟಾಗಳನ್ನು ತೆಗೆದುಕೊಂಡಾಗ. ಹಾಗೆ ಮೋದಿಯ ಎಕ್ಸಿಟ್ ಪೋಲೇ ಆಗೋದಿದ್ರೆ ಹರಿಯಾಣದಲ್ಲಿ ಯಾಕೆ BJPಯ ಸೀಟ್ ಕಡಿಮೆ ಆಗ್ತಿತ್ತು, ಮಹಾರಾಷ್ಟ್ರದಲ್ಲಿ ಯಾಕೆ ಆಗ್ತಿತ್ತು, ಬಿಹಾರದಲ್ಲಿ ಯಾಕೆ ಕಡಿಮೆ ಆಗ್ತಾ ಇತ್ತು, ರಾಜಸ್ಥಾನದಲ್ಲಿ ಯಾಕೆ ಕಡಿಮೆ ಆಗ್ತಾ ಇತ್ತು? ಮೋದಿಯ ಪೋಲೆ ಇದ್ರೆ ತಮಿಳುನಾಡಿನಲ್ಲಿ 10 ತೋರಿಸ್ತಿದ್ರಪ್ಪ. ಎಸ್. ಸಿ, ಎಕ್ಸಿಟ್ ಪೋಲ್ಗಳು ಮಾಡೋರ್ದು ಒಂದು ಕ್ರೆಡಿಬಿಲಿಟಿ ಇರುತ್ತೆ. ಅವ್ರು ಎದೆ ತಟ್ಕೊಂಡು ಹೇಳ್ತಾರಲ್ಲ, 63 ಪೈಕಿ 59 ನಾನು ಎಕ್ಸಾಕ್ಟಾಗಿ ಕೊಟ್ಟಿದ್ದೀನಿ, 94% ನನ್ನ ಸ್ಟ್ರೈಕ್ ರೇಟ್ ಅಂತ ಹೇಳಿದವ್ರಿಗೆ ನೆಕ್ಸ್ಟ್ ಚುನಾವಣೆಯಲ್ಲಿ ಇದೇ ಚರ್ಚೆಗೆ ಇನ್ನೊಂದು ಎಕ್ಸಿಟ್ ಪೋಲ್ ತಗೊಂಬಂದರೆ ಲಾಸ್ಟ್ ಟೈಮ್ ಉಲ್ಟಾ ಹೊಡಿತಲ್ಲ ಅಂತಾರೆ ಜನ ಹೇಳ್ತಾರೆ. ಎನಿವೇಸ್, ಗಂಗಾಧರ ಮೂರ್ತಿ ಅವರು JDSನಿಂದ ಜನ ಇದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ಗಂಗಾಧರ ಮೂರ್ತಿ ಅವರೇ. ಶಂಕರ್ ಶೆಟ್ಟಿ ಇದ್ದಾರೆ ನಮ್ಮ ಜೊತೆಗೆ. ಶಂಕರ್ ಶೆಟ್ರೆ, ಯಾರು ಏನು ಎಕ್ಸಿಟ್ ಪೋಲ್ ಕೊಟ್ಟರು ನನಗೆ ಗೊತ್ತು, ನೀವು ಇಂಡಿಯಾ ಟುಡೇ ಆಕ್ಸಸ್ ಮೈ ಇಂಡಿಯಾದ ಎಕ್ಸಿಟ್ ಪೋಲಿಗೆ ವೇಟ್ ಮಾಡ್ತಾ ಇರ್ತೀರಿ, ಪ್ರದೀಪ್ ಗುಪ್ತಾ ಅವರ ಎಕ್ಸಿಟ್ ಪೋಲಿಗೆ ಅಂತ. ನೆನ್ನೆ ಕೂಡ ನೀವಿದ್ರೆ ಅವ್ರು ರಾಜ್ಯವಾರು ಕೊಡ್ತಾಯಿದ್ರು. ಅಂತಿಮ ಸಂಖ್ಯೆಗಳು ಬಂದಾಗ ನೀವು ನಮ್ಮ ಸ್ಟುಡಿಯೋದಲ್ಲಿ ಇರಲಿಲ್ಲ. ಸೊ ಮನೆಗೆ ಹೋಗಿ ನೋಡಿರ್ತೀರಿ ಅಂತಿಮ ಸಂಖ್ಯೆಗಳನ್ನು. ಏನು ಸರ್ಪ್ರೈಸ್ ಆಯಿತಾ, ಶಾಕ್ ಆಯಿತಾ? 361 to 401. ಸ್ವಲ್ಪ ಮಟ್ಟಿಗೆ ನನಗೆ ಸರ್ಪ್ರೈಸ್ ಆಯಿತು, ಬಟ್ ಐ ಬಿಲೀವ್ ಹಿಮ್. ನಾನು ಹೇಳ್ತೇನಲ್ಲ, ನಾನು ಅವ್ರನ್ನ ಎಲ್ಲಿ ಬಿಲೀವ್ ಮಾಡ್ತೇನೆ ಅಂತಾರೆ, ಈ ಭಗವದ್ಗೀತೆಯನ್ನು ಎಷ್ಟು ಬಿಲೀವ್ ಮಾಡ್ತೇನೆ, ಬೈಬಲನ್ನು ಎಷ್ಟು ಬಿಲೀವ್ ಮಾಡ್ತೇನೆ, ಅಷ್ಟೇ ಅವ್ರನ್ನ ಬಿಲೀವ್ ಮಾಡ್ತೇನೆ ಎಕ್ಸಿಟ್ ಪೋಲ್ ಮಟ್ಟಿಗೆ. ನಾನು ನಿಜ ನಾನು ಯಾಕೆ ಬೈಬಲ್ ಅಂತ ನಾನು ಚರ್ಚಿಗೆ ಹೋಗ್ತೇನೆ, ಅರ್ಥ ಆಯ್ತಲ್ಲ, ಟೆಂಪಲ್ಗೆ ಹೋಗಿದೆ, ಅದಕ್ಕೆ ಮತ್ತೆ ಬಿಲೀವ್. ನಾನು ಬೇಕಾದ್ರೆ ನನ್ನ ಕಣ್ಣನ್ನು ಕಿವಿಯನ್ನು ನಂಬುದಿಲ್ಲ, ಎಕ್ಸಿಟ್ ಪೋಲ್ ಅವರು ನಂಬ್ತೇನೆ ಬೇಕಾದ್ರೆ ನಾನು. ಓಕೆ, ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಈಗ ನಿನ್ನೆ ಹೈಯೆಸ್ಟ್ ಕೊಟ್ಟದೆ ಅವರು, ಯಾರಿಗೆ ND ಅವರಿಗೆ ಹೈಯೆಸ್ಟ್ ಕೊಟ್ಟದೆ ಅವರು. ಚಾಣಕ್ಯದವ್ರು ಕೊಟ್ಟಿದ್ದಾರೆ. ಬಟ್ ನಿಮಗೆ ಚೂರಿದೆ. ಬಟ್ ಸ್ಟೇಟಸ್ ಕೆಲವು ನಂಗೆ ಆಶ್ಚರ್ಯ ಅದೇನು ಗೊತ್ತಾ ವಿಷಯದಲ್ಲಿ, ಕೆಲವು ಫಿಗರ್ಗಳಿಗೆ ಅದನ್ನು ಹೇಗೆ ಪಬ್ಲಿಕ್ ಅನೌನ್ಸ್ ಮಾಡ್ತಾರೆ ಕಾಣ್ತದೆ. ಪರ್ಟಿಕ್ಯುಲರ್ಲಿ ವೆಸ್ಟ್ ಬೆಂಗಾಲ್ ಫಿಗರ್ ನೋಡಿ, ಕರ್ನಾಟಕ ಫಿಗರ್ ನೋಡಿ. ಕರ್ನಾಟಕ ಫಿಗರ್, ವೆಸ್ಟ್ ಬೆಂಗಾಲ್, ಒರಿಸ್ಸಾ, ತೆಲಂಗಾಣ, ಆಂಧ್ರ ನೋಡಿ. ಬೇ ಆಫ್ ಬೆಂಗಾಲಲ್ಲಿ ಅದು ಡಾಟ್ ಏರಿಯಾ. BJPಗೆ ಮೊದಲಿಂದ ನಾನು ಯಾವಾಗಲೂ ಹೇಳೋದುಂಟು, ನಾರ್ತ್ ವೆಸ್ಟ್ ಮಾನ್ಸೂನ್ BJPಗೆ, ಸೌತ್ ಈಸ್ಟ್ ಡಾಟ್ ಅಂತ. ಆ ಸೌತ್ ಈಸ್ಟಲ್ಲಿ ಅಸ್ಸಾಂ, ನಾರ್ತ್ ಈಸ್ಟಲ್ಲಿ ಸ್ವಲ್ಪ ಪಿಕಪ್ ಆಗಿದೆ. ಬಟ್ ಈ ಬಂಗಾಳ ಕೊಲ್ಲಿಗೆ ತಾಗಿರೋ ರಾಜ್ಯಗಳು ಉಂಟಲ್ಲ, ಈ ವೆಸ್ಟ್ ಬೆಂಗಾಲ್, ಆಂಧ್ರ ಪ್ರದೇಶ, ಒರಿಸ್ಸಾ, ಇದೆಲ್ಲ ಅಲ್ಲಿ ಅವ್ರಿಗೆ ಎಂದು ತುಂತುರು ಮಳೆನೇ ಬೀಳ್ತಿಸುವ, ಜೋರಾಗಿ ಮಳೆ ಬಿದ್ದೇ ಇಲ್ಲ. ಬಟ್ ಈ ಸರಿ ನೋಡಿದ್ರೆ ಭರ್ಜರಿ ಮಳೆ ಕಾಣ್ತಾ ಉಂಟಲ್ಲ ಆ ಏರಿಯಾಗಳಲ್ಲಿ. ಅದು ನೋಡಿ, ಯಾವುದು ಧೈರ್ಯ ಬೇಕು. ಆ ಫಿಗರ್ ಕೊಡ್ತಾರೆ ನೋಡಿ, ಎಲ್ಲಿ 14 ಸೀಟ್ ಅವಳಿಗೆ ನಮ್ಮ ದೀದಿಗೆ ಕೊಟ್ಟು 28-30 ಸೀಟ್ ಡಬಲ್ ಸೀಟ್ ಅಪ್ಪ ದೀದಿ, ಮಿನಿಮಮ್ 26ರಿಂದ 32, ಟೇಕನ್ ಎವರೇಜ್ 29 ಅಂತೇಳಿ. ವೆರಿ ಸರ್ಪ್ರೈಸಿಂಗ್ ಅದು ನನಗೆ. ಆ ಫಿಗರ್ ಹೇಗೆ ನೀವು ಒರಿಸ್ಸಕ್ಕೆ 20 ವರ್ಷ ರಿಲ್ ಮಾಡಿದ ಚೀಫ್ ಮಿನಿಸ್ಟರ್ ಇದ್ದಾರೆ, ಅಲ್ಲಿ ಅವರಿಗೆ 1 ಅಥವಾ 2 ಸೀಟ್ ಅಂತ ಹೇಳ್ತಾರೆ ಲೆಕ್ಕ ಹಾಕಿ. 1 ಅಥವಾ 2 ಅಲ್ಲಿ ಇವ್ರಿಗೆ ಎಂದೂ ಆಡಳಿತಕ್ಕೆ ಬರಲಿಲ್ಲ ಸ್ಟೇಟಲ್ಲಿ. ಅಲ್ಲಿ ನಾನು ಇನ್ನು ಅವರ ಇದು ನೋಡಿದೆ ಲಾಸ್ಟಿಗೆ. ನಿಜ ಧೈರ್ಯ ಬೇಕ್ರಿ ಆ ನಂಬರ್ಗಳನ್ನು ಹೇಳಕ್ಕೆ. ಅಲ್ಲ, ನಿಜವಾಗಿ ಧೈರ್ಯ ಬೇಕು. ಸಿ, ಅವ್ರು ಈ ನೆವರ್ ಕ್ಯಾರ್ಸ್ ವಿತ್ ವಾಟ್ ಅದರ್ ಎಕ್ಸಿಟ್ ಪೋಲ್ ಸೇಸ್. ಹೌದು, ವಾಟ್ ಅದರ್ ಎಕ್ಸಿಟ್ ಪೋಲ್ ನೆವರ್ ಕ್ಯಾರ್ಸ್, ಅರ್ಥ ಆಯ್ತಲ್ಲ. ಸಿ, ಅಷ್ಟು ಧೈರ್ಯವಾಗಿ ಬೇರೆ ನೋಡಿ, ಒರಿಸ್ಸಲ್ಲಿ ಮತ್ತೆ ನಿಮ್ಮ ಬೇರೆಯವರಲ್ಲಿ ಅವರೇಜ್ ಹೆದರ್ಕೊಳ್ತಾರೆ ಬೇರೆಯವರು. ಸೊ ಇವ್ರು ಹೇಳ್ತಾರೆ, ಇನ್ನೊಂದು ಬಾರಿ ಒಂದು ಅವ್ರು 2-3 ಇದಾಯಿತು. ನಿನ್ನೊಬ್ರು ಕೇಳಿದ್ರು ಇವ್ರ ಹತ್ರ, ಹೇಗೆ ನಾನು ಬಾರಿ ತಿರುಗಾಡಿದ್ದೆ ಇದರೊಟ್ಟಿಗೆ ಲಾಸ್ಟ್ 1 ಮಂತಲ್ಲಿ. UP ಬಿಹಾರಗಳಲ್ಲಿ ತೇಜಸ್ವಿ ಯಾದವ್ ಮತ್ತು ಅಖಿಲೇಶ್ ಯಾದವ್ಗೆ ಸೇರಿದಷ್ಟು ಜನ ಮೋದಿ ರ್ಯಾಲಿಗೆ ಬರಲಿಲ್ಲ. ಹೌದು, ಕಡೆ ಕೇಳಿದರು. ಆದರೆ ನಾನು ಅಲ್ಲಿ ನೋಡಿದೆ, ಮೋದಿ ರ್ಯಾಲಿಯಲ್ಲಿ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಇದ್ದರು. ವ್ಯಾರಸ್ ಅಖಿಲೇಶ್ ಯಾದವ್ ಮತ್ತು ತೇಜಸ್ವಿ ಯಾದವ್ ಅಲ್ಲಿ ಖಾಲಿ ಜೆಂಟ್ಸ್ ಕೂತ್ಕೊಂಡಿದ್ರು. ಅದ್ರಲ್ಲಿ ಪುನಃ ಹೇಳ್ತಾರೆ ಗೊತ್ತಾ, ಫರ್ದರ್ ಹುಕಾನ್. ನಾನು ಹೋಗಿ ಅಲ್ಲಿ ಎಂಕ್ವೈರಿ ಮಾಡುವಾಗ ಅದ್ರಲ್ಲಿ ಸೇರಿದ 99% ಜನ ಐದರ್ ಯಾದವ್ ಆರ್ ಮುಸ್ಲಿಂ. ಅದೇ ನೀವು ಮೋದಿ ರ್ಯಾಲಿಗೆ ಹೋಗಿ, ಎಕ್ಸೆಪ್ಟ್ ಮುಸ್ಲಿಮ್ಸ್, ಆಲ್ ಕಾಸ್ಟ್ ಆ್ಯಂಡ್ ಕಮ್ಯುನಿಟೀಸ್ ದೇ ಈಸ್ ಓಪನ್ಲಿ ಟೆಲಿಂಗ್, ಅರ್ಥ ಆಯ್ತಲ್ಲ, ಓಪನ್ಲಿ ಟೆಲಿಂಗ್. ಮತ್ತು ಕೆಲವು ನೋಡಿ ಆಶ್ಚರ್ಯದಿಂದ ಕೆಲವು ಹೇಳಿ, ನಾಗಾಲ್ಯಾಂಡಲ್ಲಿ 40 ಸೀಟನ್ನು MLA ಸೀಟು ಮೊನ್ನೆ 6 ತಿಂಗಳ ಮೊದಲು ಎಲೆಕ್ಷನ್ ಆಯಿತು. ಅದರಲ್ಲಿ 1 ಸೀಟು ಕಾಂಗ್ರೆಸ್ ಬರಲಿಲ್ಲ. ಅವ್ರು ಹೇಳ್ತಾರೆ ನಾಗಾಲ್ಯಾಂಡಲ್ಲಿ ಕಾಂಗ್ರೆಸ್ ಇಸ್ ವಿನ್ನಿಂಗ್ ಅಂತ ಹೇಳ್ತಾರೆ. 1 ಸೀಟನ್ನು. ಮಿಜೋರಾಮಲ್ಲಿ 1 ಸೀಟ್ ಇರೋದು, ಅದನ್ನು ಏನು ಅಸೆಂಬ್ಲಿ ಸೀಟ್, ದಟ್ ಸೀಟ್ ಇಸ್ ವಿನ್ನಿಂಗ್ ಬೈ ಕಾಂಗ್ರೆಸ್ ಹೇಳ್ತಾರೆ, ಅರ್ಥ ಆಯ್ತಲ್ಲ. ಇದರಲ್ಲಿ ಮಣಿಪುರದಲ್ಲಿ 2 ಸೀಟು ಸ್ವೀಪ್ ಮಾಡಿದೆ ಲಾಸ್ಟ್ ಎಲೆಕ್ಷನ್, 2 ಸೀಟು ಅದರಲ್ಲಿ 1 ಸೀಟು BJP ಗೆಲ್ಲಲ್ಲ ಹೇಳ್ತಾರೆ. ಸಿ, ದಿಸ್ ಎಲ್ ಕರೇಜ್, ಒಂದು ಧೈರ್ಯ ಬೇಕು. ಒಬ್ಬ ಅದನ್ನು ಹೇಳಬೇಕಾದ್ರೆ
ಸಿ ಅಷ್ಟೊಂದು ಧೈರ್ಯವಂತ ಮಾಡಿ ಅದಕ್ಕೂ ನೋಡಿ, ನಾನು ನಿನ್ನೆ ಹೇಳಿದೆ, ಒಪಿನಿಯನ್ ಪೋಲನ್ನು ನಾವು ತಪ್ಪು ಹೇಳಿದ್ರು ಆ ಟೈಮಲ್ಲಿ ಹಾರಿತಪ್ಪ 3 ಜನ ಅಂತ. ಎಕ್ಸಿಟ್ ಪೋಲ್ ಹೇಳಿಕ್ಕಾಗೋದಿಲ್ಲ, ಇದು ರಿಯಲ್ ಫ್ಯಾಕ್ಟ್, ವೋಟ್ ಹಾಕೊಂಡು ಬಂದವು. ಕೆಲವೆಲ್ಲ ಅವ್ರಿಗೆ ಅದಕ್ಕಾಗಿ ನಾನು ಹೇಳೋದು. ನಿನ್ನೆ ನೋಡಿ, ಈಗ ರಾಜಸ್ಥಾನದಲ್ಲಿ BJP ಇಸ್ ಲೂಸಿಂಗ್ ಹೈಯೆಸ್ಟ್ ಸೀಟ್ಸ್ ಅಂತ ಹೇಳೋರು ಅವರು ಒಬ್ಬರೇ, ಬೇರೆ ಎಲ್ಲರೂ ಕೂಡ 21, 22 ಈಗಲೂ ಹೇಳ್ತಾರೆ. ಬಟ್ ಈಸ್ ಟೆಲಿಂಗ್ ಇಟ್ ವಿಲ್ ನಾಟ್ ಗೋ ಬಿಯಾಂಡ್ 19 ಅಂತ ಹೇಳ್ತಾರೆ. ಅಂದ್ರೆ ಮಿನಿಮಮ್ 6 ಸೀಟ್ಸ್ ದೇ ಆರ್ ಗೋಯಿಂಗ್ ಟು ಲೂಸ್ ಅಂತ ರಾಜಸ್ಥಾನದಲ್ಲಿ. ಈಗ ಸೀಟ್ ಹೇಳ್ತಾರೆ, ಕೆಲವರು ಹೇಳ್ತಾರೆ ಹಿಮಾಚಲ ಪ್ರದೇಶ ಮಂಡಿಯಲ್ಲಿ ಅವರು ವಿಕ್ರಮಾದಿತ್ಯ ಸಿಂಗ್ ಹೋಗ್ತಾರೆ, ಕಂಗನ ಸೋಲ್ತಾರೆ. ಇಲ್ಲ, ಕಂಗನ ಇಸ್ ವಿನ್ನಿಂಗ್ ಅಂತ ಓಪನ್ ಹೇಳ್ತಾರೆ. ನಿನ್ನ ಡಿಸ್ಕಷನ್ ನೋಡಿ, ನಾನು ಹೋಗಿದ್ದು ನೀನು ಅದನ್ನೇ ನೋಡ್ತಾ ಇದ್ದೆ, ಆಯ್ತಲ್ಲ. ಡೆಲ್ಲಿ ವಿಷಯ ಬಂತು. ಡೆಲ್ಲಿ ವಿಷಯ ಚಾಂದ್ನಿ ಚೌಕಲ್ಲಿ ಮಾತ್ರ ಒಂದು ಫೈಟ್ ಕಾಣ್ತಾ ಉಂಟು, ಮತ್ತೆ ಎಲ್ಲಿನೂ ಫೈಟ್ ಇಲ್ಲ ಅಂತ. ಒರಿಸ್ಸಾದ 2 ಸೀಟಲ್ಲಿ ಯಾವುದು ಅಂತ ಹೇಳಿದ್ರೆ, ಒಂದು ಸೀಟಲ್ಲಿ BJP ವರ್ಸಸ್ ಕಾಂಗ್ರೆಸ್ ಫೈಟ್ ಕಾಣ್ತಾ ಉಂಟು, 2 ಸೀಟಲ್ಲಿ BJP ವರ್ಸಸ್ BJD ಉಂಟು ಅಂತ ಹೇಳ್ತಾರೆ. ಕಾಂಗ್ರೆಸ್ ಅದು ಸೀಟ್ ಕೋಟ್ ಮಾಡಿ ಹೇಳ್ತಾರೆ. ಈಗಲೂ ಅವ್ರು ರೆಡಿ ಉಂಟು. 543 ಕಾನ್ಸ್ಟಿಟ್ಯೂನ್ಸಲ್ಲಿ ಯಾರ್ಯಾರು ಏನೇನು ಯಾವ ಕಾನ್ಸ್ಟಿಟ್ಯೂನ್ಸಿ ಲೀಡಿಂಗ್ ಅಂತ ನೋಡಿ. ಮತ್ತೆ ಅವ್ರು ಹೇಳ್ತಾರೆ ನೋಡಿ, ಅವರ ಪ್ರಕಾರ ನಾನು ಹೇಳಿದ್ರೆ BJPಗೆ 20ಇಂದ 23 ಸೀಟ್ ಬರ್ತದೆ ಅಂತ ಹೇಳ್ತಾರೆ, JDSಗೆ 3ರಲ್ಲಿ 3 ಅಂತ ಹೇಳ್ತಾರೆ. ಅದರ ಅರ್ಥ 20 ಸೀಟ್ಸ್ ಇವರಿಗೆ ಆಲ್ರೆಡಿ ಡಿಸೈಡೆಡ್, ಇವರಿಗೂ 3 ಸೀಟ್ಸ್ ಆಲ್ರೆಡಿ ಡಿಸೈಡೆಡ್. ಫೈಟ್ ಈಸ್ ಇನ್ 3 ಸೀಟ್ಸ್ ಅಂತ ಹೇಳೋದು, 22, 21, 22, 23ಗೆ ಅಂತ. ಸೊ ಅವ್ರ ಹತ್ರ ಈಗ ನಿಮ್ಮ 28 ಕಾನ್ಸ್ಟಿಟ್ಯೂನ್ಸಿ 25 ಕಾನ್ಸ್ಟಿಟ್ಯೂನ್ಸಿ ಯಾರು ವಿನ್ ಆಗಿದ್ದಾರೆ ಅಂತ ಈಗ ಉಂಟು. ಆ 3 ಸೀಟ್ ಸ್ಪರ್ಧೆಯಲ್ಲಿರುವ ಸೀಟ್ ಯಾವುದು ಅಂತ. ಅದ್ರಲ್ಲಿ ಒಂದು ಹಾಸನ ಹೇಳ್ತಾರೆ ಅಲ್ಲ, ಯಾವುದೇ ಇರಲಿ ಅಲ್ಲ, ಅದು ಕೆಲವು ಕಡೆಯಲ್ಲಿ ಅವರು ಒಂದು ಕಡೆಯಲ್ಲಿ ಅದು ನೋಡಿ, ನನ್ನ ಹತ್ರ ಫೋಟೋ ಉಂಟು, ಅದರಲ್ಲಿ ಮೈಸೂರು ಅರಮನೆ ಕೊಟ್ಟು ಹೇಳಿದ್ರೆ ಆದರೆ JDS 3 ಅಂತ ತೋರಿಸಿದ್ದಾರೆ. ಮೈಸೂರು ಅರಮನೆ ಫೋಟೋ ತೋರಿಸಿ ಮತ್ತೊಂದು ಫಿಗರ್ನಲ್ಲಿ 2 to 3 JDS ಅಂತ ಹೇಳ್ತಾರೆ. ಮತ್ತೊಂದು ಆಶ್ಚರ್ಯ ಏನೇದು ಗೊತ್ತಾ, ಅದು ನಂಗೆ ಅವ್ರು ತಪ್ಪು ಅಂತ ಹೇಳಿದ್ರೆ ಒಂದು ಆಶ್ಚರ್ಯ ಏನೇದು ಗೊತ್ತಾ, ಆ ಕುರುಬಾಸ್ ಓಟ್ ಒಂದು ನಾನು ಇವತ್ತು ಅವ್ರು ಇದು ನೋಡಿ, ಅದ್ರ ಬಗ್ಗೆ ಬಹಳ ವಿವರವಾಗಿ ಡಿಸ್ಕಸ್ ಮಾಡಿದ್ವಿ. 45-55 ವೋಟ್ಸ್ ಅಂತ 45 ಹೋಗ್ಲಿ ಚಾನ್ಸೇ ಇಲ್ಲ ಯಾರಿಗೆ NDAಗೆ. ಬಟ್ ಅದು ಮೋಸ್ಟ್ಲಿ ಮಿಸ್ಟೇಕ್ ಅದು. OBC ವೋಟ್ ಬ್ಯಾಂಕ್ ಇರಬೇಕು. ಹೆಚ್ಚಿನ ಕಡೆ ಬೇರೆ ಸ್ಟೇಟನ್ನು ನೋಡುವಾಗ ಅವರು ಮೇಜರ್ ಕಮಿಟಿ ಹೋಗ್ಕೊಂಡು 3rd ಫೇಸ್ ಅಲ್ಲಿ OBC ಅಂತ ತೋರಿಸ್ತಾರೆ. OBC ಅಲ್ಲಿ ಆ OBC ಫ್ಯಾಕ್ಟರಿ ಅದರಲ್ಲಿ ಬಲ್ಜಿಗ ಆಶ್ಚರ್ಯ ಆಯ್ತು. ಮತ್ತು ಬಹಳ ಡಿಟೇಲ್ ಆಗಿ ನಾನು ಪ್ರಶಾಂತ್ ಇವತ್ತು ಬೆಳಗ್ಗೆ ಕುರುಬಾಸ್ ಹೋಟೆಲ್ 90% ವಿಲ್ ಗೋ ಟು ದಿ ಕಾಂಗ್ರೆಸ್. ಈಗಲೂ ಹೇಳ್ತೀನಿ, ಅವ್ರು ಹೇಳ್ತಾರೆ 45 ಇಲ್ಲ NDA. ಬಟ್ ಅದು ಕುರುಬಾಸ್ ಅಲ್ಲ, ದಟ್ ಈಸ್ OBC ಇನ್ಕ್ಲೂಡಿಂಗ್ ನಿಮ್ಮ ದೇವಡಿಗ, ಸತರಂಪದಿರುವ ಮೊಗವೀರ, ಹಿಂದುಳಿದ ವರ್ಗ ಇರಬೇಕು. ಇಲ್ಲ ಆ ಫಿಗರ್ ಅವರು ಕೂಡ ಫಿಗರ್ ತಪ್ಪಾಗಲ್ಲ. ಕೆಲವು ಸಲ ಟೈಪಿಂಗ್ ಎರರ ಅಥವಾ ಒಂದು ಪಕ್ಕ ಕೋಟಿಂಗ್ ಯಾರೊಬ್ರು ಡಿಕ್ಟೇಟ್ ಮಾಡ್ತಾರೆ, ಯಾರೊಬ್ರು ಅಂದ್ರೆ ಅವ್ರು ತಗೊಳ್ತಾರೆ. ಕರ್ನಾಟಕದಲ್ಲಿ OBC ಅಂದ್ರೆ ದೊಡ್ಡ ಕೆಟಗರಿ ಇರೋದು ಕುರುಬಾಸ್. ಈಗ UP ಬಿಹಾರಗಳಲ್ಲಿ ಯಾದವ್ಸ್ ಇದ್ದಾಗೆ ಇಲ್ಲಿ ಇರೋ ದೊಡ್ಡ ಕೆಟಗರಿ ಇದು ಕುರುಬಾಸ್. ಸೊ ಅದರ ಜೊತೆಗೆ ನಾವು ಹಿಂದಿನ ಇಲೆಕ್ಷನ್ ಎಲ್ಲಕ್ಕಿಂತ ಈ ಸಲ ಸಟ್ಟಾ ಬಾಜಾರ್ ಏನು ಹೇಳ್ತಿದೆ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಕೊಂಡು ಬಂದ್ವಿ ನಾವು. ಯಾಕಂದ್ರೆ ನಾನು ಸಟ್ಟೆ ಬಜಾರ್ ಫಿಗರ್ ನೋಡಿದೆ. ನಿನ್ನೆ ತನಕ 300 ಅರೌಂಡಲ್ಲಿ ವೇವರಿಂಗ್ ಆಗಿತ್ತು. ಕಡೆಗೆ ನಾನು ಇಲ್ಲಿ ಆ್ಯಪಲ್ಲೇ ಉಂಟದು. ಬಟ್ ಅದು ರಿಯಲಿ ಸಟ್ಟೆ ಬೆಟ್ಟಿಂಗ್ ನಡೀತಾ ಉಂಟದು. ಇದು ನಮಗೆ ದುಡ್ಡಿಟ್ಕೊಂಡೇ ಮಾಡೋದು. ನಾವೆಲ್ಲ ಬಾಯಲ್ಲಿ ದುಡ್ಡಿಟ್ಟುಕೊಳ್ಳದೆ ಒಟ್ಟು ಮಾತಾಡ್ತೀವಿ ನಡೀಬೋದು. ಬಟ್ ಅದರಲ್ಲಿ ಅದು ಏರ್ತಾ ಹೋಯ್ತು. ಅದು ಇವತ್ತು ನಾನು ಬರುವ ಈಗ ನೋಡಿದೆ 312ಕ್ಕೆ ಬಂದು ನಿಂತಿದೆ. ಅವರು 312 ಸಿಂಗಲ್ ಪಾರ್ಟಿ BJP. ನಿನ್ನೆ ಎಕ್ಸಿಟ್ ಪೋಲ್ಗಳ ಬರುವ ತನಕ 300 ಇತ್ತು. ಎಕ್ಸಿಟ್ ಪೋಲ್ಗಳ ಅನೌನ್ಸ್ ಆದಮೇಲೆ BJP ಏಕಾಂಗಿಯಾಗಿ 312 ಅಂತಿದೆ. ಚುನಾವಣೆಗಳ ಘೋಷಣೆ ಆಗೋದಕ್ಕಿಂತ ಮುಂಚೆ BJP 330 ಅಂತಿತ್ತು ಸಟ್ಟಾ ಬಾಜಾರ್. 330 ಏಕಾಂಗಿಯಾಗಿ ಗೆಲ್ತಾರೆ ಅಂತ. ಚುನಾವಣೆಗಳ ಘೋಷಣೆ ಆದ ನಂತರ ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಆಯಿತು, ಥರ್ಡ್ ರೌಂಡ್ ಆಯಿತು. 3ನೇ ಹಂತದ ಮತದಾನ ಮುಗಿದಾಗ 280ಕ್ಕೆ ಬಂದ್ಬಿಡ್ತು BJP ಏಕಾಂಗಿ. 290ಕ್ಕೆ ಬಂತು BJP. ನೀವು ಒಂದಕ್ಕೊಂದು ಕೋರಿಲೇಟ್ ಮಾಡ್ತಾ ಹೋದರೆ ಮೋದಿ ಅವರು ಮಾತನಾಡೋದಕ್ಕೆ ಶುರು ಮಾಡಿದ ರೀತಿ ಇತ್ತಲ್ಲ, ಫಸ್ಟ್ ರೌಂಡ್ ಆದಮೇಲೆ, ಸೆಕೆಂಡ್ ರೌಂಡ್ ಆದಮೇಲೆ, ಥರ್ಡ್ ರೌಂಡ್ ಆದಮೇಲೆ ಸಟ್ಟಾ ಬಾಜಾರ್ ಕೆಳಗಡೆ ಬರ್ತಾ ಇತ್ತು. ಅದು ಇನ್ನೊಂದು ಕಡೆ ಶೇರ್ ಮಾರ್ಕೆಟ್ ಬೀಳ್ತಾ ಇತ್ತು. 3ನೇ ರೌಂಡ್ ಆದಮೇಲೆ 4ನೇ ರೌಂಡಿನ ಮತದಾನ ಮುಗಿದ ಮೇಲೆ ಸುದ್ದಿಗಳು ಬಂದು, ಇಲ್ಲ ಸಟ್ಟಾ ಬಾಜಾರ್ನಲ್ಲಿ ಜಾಸ್ತಿ ಆಗಿದೆ ಅಂತ. 290 ಇದ್ದದ್ದು 95 ಆಯಿತು, 300 ಆಯಿತು, 303 ತನಕ ಹೋಯಿತು. 303ಕ್ಕೆ ಬಂದು ಸ್ಟಾಪ್ ಆಗಿತ್ತು. ಈಗ ಎಕ್ಸಿಟ್ ಪೋಲ್ಗಳ ಅನೌನ್ಸ್ ಆದ ನಂತರ ಬೆಟ್ಟಿಂಗ್ ಬಾಜಾರ್ ಕೂಡ ಹೇಳ್ತಾ ಇದೆ BJP ಏಕಾಂಗಿಯಾಗಿ 312 ಅಂತ. ನಾನು ಮತ್ತೆ ಹೇಳಿದ್ದೀನಿ, 100 ಸಲ ಹೇಳಿದ್ದೀನಿ, ಸರ್ವೆ ಮಾಡೋರ್ದೆಲ್ಲರದು ಕ್ರೆಡಿಬಿಲಿಟಿ ಸ್ಟೇಕಲ್ಲಿರುತ್ತೆ, ಅವರ ವಿಶ್ವಾಸಾರ್ಹತೆ ಪಣಕ್ಕಿರುತ್ತೆ. ಸಟ್ಟಾ ಬಾಜಾರಲ್ಲಿ ಹಂಗಲ್ಲ. ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಏನೋ ಪಣಕ್ಕಿಟ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ನೀವು ಹೇಳ್ತಾ ಇರೋದು 312ಕ್ಕೆ ಬಂದಿದೆ. 312ಕ್ಕೆ ಬಂದಿದೆ. ಹೌದು. ಓಕೆ. ಕಾಂಗ್ರೆಸ್ ಎಷ್ಟು ಹೇಳ್ತಾ ಇದೆ? ಕಾಂಗ್ರೆಸ್ 60ರಿಂದ 65. ಬಟ್ ಅವರ ಇಂಪ್ರೂವ್ಮೆಂಟ್ ಆಫ್ಟರ್ ಎಕ್ಸಿಟ್ ಪೋಲ್ ಕಾಂಗ್ರೆಸ್ ಡೌನ್ ಆಗಿಲ್ಲ. ಓಕೆ. ಕಾಂಗ್ರೆಸ್ ಡೌನ್ ಆಗಿಲ್ಲ, BJP ಇನ್ಕ್ರೀಸ್. ವ್ಯಾಲ್ಯೂಸ್ ಅದರ್ ಪಾರ್ಟೀಸ್ ಎಲ್ಲ ಡೌನ್ ಆದದ್ದು ಆಗಿದೆ. ಮೋಸ್ಟ್ಲಿ ಅಲಯನ್ಸ್ ಎಲ್ಲ ಕೆಲವು ಅಲಯನ್ಸ್ ಎಲ್ಲ ಉಂಟಲ್ಲ, ಅಷ್ಟು ಸೀಟ್ ಹೊಡೆದಿರಲಿಲ್ಲ ಅಂತ. ಅದು ಅಷ್ಟೇ ಉಂಟು. ಕಾಂಗ್ರೆಸ್ ಬಿಫೋರ್ ಪ್ರೀ ಎಕ್ಸಿಟ್ ಪೋಲ್ ಆ್ಯಂಡ್ ಆಫ್ಟರ್ ಎಕ್ಸಿಟ್ ಪೋಲ್ ಆಲ್ಸೋ ರಿಮೈನ್ ಸೇಮ್. ಓಕೆ.
BJP has increased, whereas some of the parties have come down actually. ಕರ್ನಾಟಕದ ಏನಾದ್ರು ನಂಬರ್ ಹೇಳ್ತಾ ಇದ್ದಾರಾ? ಕರ್ನಾಟಕದ ನಂಬರ್ ಹೇಳ್ತಾ ಇದ್ದಾರೆ 22 ಅಂತ ಹೇಳ್ತಾ ಇದ್ದಾರೆ, ಅದರಲ್ಲಿ 22 ಅಂತ NDA ಟೋಟಲ್ NDA ಟೋಟಲ್ 22 23 ಅಂತ ಹೇಳ್ತಾ ಇದ್ದಾರೆ. Okay. ಬಟ್ ನನಗೆ ಅದು ಏನಂತಲೇ ಅರ್ಥನೇ ಆಗೋದಿಲ್ಲ. ಅದು ಮಾತ್ರ ನಾವು ಅಷ್ಟೇ ನೋಡಿ, ಕರ್ನಾಟಕದಲ್ಲಿ ಇದ್ಕೊಂಡೇ ನಮಗೆ ಕರ್ನಾಟಕ ಆಗೋದಿಲ್ಲ. ಬಟ್ ನಾನು ಹೇಳಿದೆ ನಿಮಗೆ, ಅವ್ನು ಹೇಳ್ತಾನೆ 25ರಲ್ಲಿ ಆಲ್ರೆಡಿ ಡಿಸೈಡೆಡ್ ಆಯ್ತಲ್ಲ, ಇನ್ನು 3 ಸೀಟ್ ಮಾತ್ರ ಫೈಟಿಂಗಲ್ಲಿ ಇರೋದು ಅಂತ ಹೇಳ್ತಾನೆ. ಸೊ ನಾನು ಅವನನ್ನೇ ಫಾಲೋ ಮಾಡೋದು. ಅದು 3 ಸೀಟ್ ಯಾವುದು ಅಂತ ಕುತೂಹಲ ಈಗ ಅಷ್ಟೇ. ಅದು ಅವನು ಮತ್ತೆ 3 ಸೀಟ್ ವಿನ್ ಆಗುತ್ತೆ ಗ್ಯಾರಂಟಿ. ನಾನು ಪ್ರಶಾಂತ್ ಕುತ್ಕೊಂಡು ಲೆಕ್ಕ ಹಾಕಿದ ಪ್ರಕಾರ 8ರಿಂದ 9 ಸೀಟ್ಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಕಲ್ಯಾಣ ಕರ್ನಾಟಕದ ಬಹುತೇಕ ಎಲ್ಲ ಕ್ಷೇತ್ರಗಳು, ಮಧ್ಯ ಕರ್ನಾಟಕ ಜೊತೆಗೆ ಹಳೆ ಮೈಸೂರಿನ 2 ಅಲ್ಲ, ನನಗೂ ಹಾಗೆ ಕಾಣ್ತದೆ. ಮಿನಿಮಮ್ ಕಾಂಗ್ರೆಸ್ ಒಂದು 8 ಹೊಡಿಬಹುದು ಅಂತ ಕಾಣ್ತದೆ ನನಗೂ, ಅರ್ಥ ಆಯ್ತಲ್ಲ. ಬಟ್ ಅದು ನಿನ್ನೆ ಫಿಗರ್ ಬಂದಮೇಲೆ ಆಸೆ ಹೋಯ್ತು. ಅಲ್ಲ, ಚಾಮರಾಜನಗರ ಡಿಸ್ಕಸ್ ಲೇಟರ್. ಆನಂತರ ಹೋಗೋಣ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು ಹೊರತುಪಡಿಸಿ ಉಳಿದವರ ಪ್ರತಿಕ್ರಿಯೆಗಳನ್ನು ತೆಗೆದುಕೊಂಡೆ ಎಕ್ಸಿಟ್ ಪೋಲ್ನ ಬಗ್ಗೆ. ಈಗ ಒಂದ್ಸಲ ನಿಮಗೆ ಇನ್ನೊಂದ್ಸಲ ರಿಕಾಲ್ ಮಾಡಿಕೊಡ್ತೀನಿ. ಪ್ರಮುಖ ಸಂಸ್ಥೆಗಳು ಕೊಟ್ಟಿರುವ ಎಕ್ಸಿಟ್ ಪೋಲ್ ಪ್ರಿಡಿಕ್ಷನ್ಸ್ ಏನೇನಿದ್ದಾವೆ ಅಂತ, ಪ್ರಮುಖ ಸಂಸ್ಥೆಗಳು. ಅದಾದಮೇಲೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ತೀನಿ. ಹೆಂಗೆ ಈಗ ಆಕ್ಸಿಸ್ ಮೈ ಇಂಡಿಯಾದ ಪೋಲ್ಗೋಸ್ಕರ ಕಾಯ್ತಾ ಇರ್ತಾರಲ್ಲ, ಹಾಗೆ ಚಾಣಕ್ಯ ಕೂಡ ಅಷ್ಟೇ ಕ್ರೆಡಿಬಿಲಿಟಿಯನ್ನು ಹೊಂದಿದ್ದ, ಟುಡೇಸ್ ಚಾಣಕ್ಯ ಅಷ್ಟೇ ಕ್ರೆಡಿಬಿಲಿಟಿಯನ್ನು ಹೊಂದಿದ್ದ ಸಂಸ್ಥೆ. ಇದನ್ನೊಂದು ಆರ್ಡರ್ ಹಾಕಿದ್ದೀವಿ, ಯಾರು ಅತಿ ಹೆಚ್ಚು ಕೊಟ್ಟವರಿಂದ ಅತಿ ಕಡಿಮೆ ಕೊಟ್ಟವ್ರ ತನಕ ಹಾಕ್ಕೊಂಡು ಹೋಗಿದ್ದೀವಿ. ಚಾಣಕ್ಯದವರು ನ್ಯೂಸ್ 24 ಜೊತೆಗೆ ಸೇರಿಕೊಂಡು ಮಾಡಿದ್ದಾರೆ. 384ರಿಂದ 415 ಅಂತಿದ್ದಾರೆ ಅವರು. NDAಗೆ 415ರ ತನಕ ಬರಬಹುದು ಅಂತ. ಅಬ್ ಕಿ ಬಾರ್ 400 ಪಾರ್ ವೆರಿ ಮಚ್ ಪಾಸಿಬಲ್ ಅಂತ ಹೇಳ್ತಾ ಇರೋದು ಚಾಣಕ್ಯ. ಅಬ್ ಕಿ ಬಾರ್ 400 ಪಾರ್. ಇದರಲ್ಲಿ BJP ಏಕಾಂಗಿಯಾಗಿ 370 ದಾಟುವ ಪಾಸಿಬಿಲಿಟಿ ಅಲ್ಲ. ಅದು NDA ಮೈತ್ರಿಕೂಟ 415ರ ತನಕ ಹೋಗಬಹುದು ಅಂತ. 384ರಿಂದ 415ರ ತನಕ NDA ಹೋದರೆ ಕಾಂಗ್ರೆಸ್ ಅನ್ನು ಒಳಗೊಂಡಿರುವ INDA ಮೈತ್ರಿ ಎಷ್ಟಕ್ಕೆ ಬರುತ್ತೆ? 96ರಿಂದ 118 ಅಂತ ಹೇಳ್ತಾ ಇದ್ದಾರೆ. ಇತರೆ 30ರಿಂದ 42. ಈ ಇತರೆ ಸಂಖ್ಯೆಗಳ ವೇರಿಯೇಷನ್ಗಳ ಬಗ್ಗೆ ಗಮನ ಇರಲಿ. ಯಾಕಂದರೆ ಕೆಲವರು TMCಯನ್ನು INDA ಒಳಗೆ ಸೇರಿಸಿ ನಂಬರ್ ಕೊಟ್ಟಿದ್ದಾರೆ, ಕೆಲವರು ಹೊರಗಿಟ್ಟು ನಂಬರ್ ಕೊಟ್ಟಿದ್ದಾರೆ. ಆಮ್ ಆದ್ಮಿ ಪಕ್ಷವನ್ನು ಒಳಗೆ ಸೇರಿಸಿ ನಂಬರ್ ಕೊಟ್ಟಿದ್ದಾರೆ, ಹೊರಗಿಟ್ಟು ನಂಬರ್ ಕೊಟ್ಟಿದ್ದಾರೆ. ಇತರೆಯಲ್ಲಿ ಮುಖ್ಯವಾಗಿ ಬರುವಂಥದ್ದು YSR ಕಾಂಗ್ರೆಸ್ ಆಂಧ್ರ ಪ್ರದೇಶದಲ್ಲಿ, BJD ಒರಿಸ್ಸಾದಲ್ಲಿ, AIADMK ತಮಿಳುನಾಡಿನಲ್ಲಿ, BRS ತೆಲಂಗಾಣದಲ್ಲಿ, ಶಿರೋಮಣಿ ಅಕಾಲಿದಳ ಪಂಜಾಬದಲ್ಲಿ, ಅವ್ರನ್ನೆಲ್ಲ ಸೇರಿಸಿ ಈ ಥರ ಕೊಟ್ಟಿದ್ದಾರೆ. ಓಕೆ, ಚಾಣಕ್ಯ ನ್ಯೂಸ್ 24 ಆಯಿತು. CNX ಇಂಡಿಯಾದವರು 371 to 401, 371ರಿಂದ 401ರ ಭವಿಷ್ಯ ನುಡಿತಾ ಇದ್ದಾರೆ NDAಗೆ. INDA 109ರಿಂದ 139, ಇತರೆ 28ರಿಂದ 38 ಅಂತಾರೆ. ಅತಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಇದು. ಆಕ್ಸಿಸ್ ಮೈ ಇಂಡಿಯಾದವರು, ಇಂಡಿಯಾ ಟುಡೇ ಅವರು ಸೇರಿಕೊಂಡು ಮಾಡಿರುವ ಚರ್ಚೆ, ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ ಈ ಸರ್ವೆ. ಇದರ ಬಗ್ಗೆ ನಾನು ಪ್ರಶಾಂತ್ ಇವತ್ತು ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ರಾಜ್ಯವಾರು ಬೇರೆ ಮಾತಾಡಿದ್ದೀವಿ. 361ರಿಂದ 401 NDA, 131ರಿಂದ 166 INDA, 8ರಿಂದ 20 ಇತರೆ ಅಂತ ಕೊಡ್ತಾ ಇದ್ದಾರೆ. 8ರಿಂದ 20. ಜನ್ ಕಿ ಬಾತ್ 362ರಿಂದ 392 NDA, 141ರಿಂದ 161 INDA, 10ರಿಂದ 20 ಇತರೆ ಅಂತ ಕೊಡ್ತಾರೆ. ನ್ಯೂಸ್ 18 355ರಿಂದ 370 NDA, 125ರಿಂದ 140 INDA, 42ರಿಂದ 52 ಇತರೆ ಅಂತ ಕೊಡ್ತಾ ಇದ್ದಾರೆ. ಸಿ ವೋಟರ್ನವರು ABP ನ್ಯೂಸ್ ಜೊತೆಗೆ ಸೇರಿಕೊಂಡು ಸರ್ವೆ ಮಾಡಿದ್ದಾರೆ. 353ರಿಂದ 383 ಕೊಡ್ತಾರೆ NDA, 353ರಿಂದ 383. INDA 152ರಿಂದ 187, ಇತರೆ 4ರಿಂದ 12. ಮ್ಯಾಟ್ರಿಜ್ನವರು ರಿಪಬ್ಲಿಕ್ TV ಜೊತೆಗೆ, ರಿಪಬ್ಲಿಕ್ನವರು 2 ಸರ್ವೆಗಳನ್ನು ಮಾಡಿದ್ದಾರೆ. ಆ್ಯಕ್ಚುಲಿ 2 ಎಕ್ಸಿಟ್ ಪೋಲ್ಗಳನ್ನು ಮಾಡಿದ್ದಾರೆ. ಒಂದು ಮ್ಯಾಟ್ರಿಜ್ನವರು ಕೊಟ್ಟಿರುವಂಥದ್ದು 353ರಿಂದ 368 NDA, INDA 118ರಿಂದ 133, ಇತರೆ 43ರಿಂದ 48. ಪಿ ಮಾರ್ಕ್ನವರು ಕೊಟ್ಟಿರುವ ಸರ್ವೆಯಲ್ಲಿ 359 NDA, INDA 154, ಇತರೆ 30. ETZ ಟೈಮ್ಸ್ ನೌನವರು ಮಾಡಿರುವ ಸರ್ವೆಯಲ್ಲಿ 358 NDA, 152 INDA, ಇತರೆ 33. ನ್ಯೂಸ್ ನೇಷನ್ ಸರ್ವೆಯಲ್ಲಿ 342ರಿಂದ 378 NDA, INDA 153ರಿಂದ 159,
ಇತರೆ 21ರಿಂದ 23. ಈ ಎಲ್ಲ ರೇಂಜ್ಗಳ ಮೀನ್ ನಂಬರ್ ಅನ್ನು ತಗೊಂಡು ಸಿಂಗಲ್ ಡಿಜಿಟ್ ಅನ್ನು ತಗೊಂಡ್ರೂ ಕೂಡ ಒಂದೇ ಒಂದು ಸರ್ವೆ ಕೂಡ ಕಳೆದ ಸಲಕ್ಕಿಂತ NDA ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಇದು ಎಲ್ಲ ಸರ್ವೆಗಳ ಆವರೇಜ್, ಎಲ್ಲ ಪೋಲ್ ಆಫ್ ಪೋಲ್ಸ್ ತೆಗೆದ್ರೂ ಕೂಡ NDA ಕಳೆದ ಸಲಕ್ಕಿಂತ ಕಡಿಮೆ ಅಂತ ಯಾವ ಸರ್ವೆನೂ ಬರ್ತಾ ಇಲ್ಲ. ಒಟ್ಟಾರೆ ಸರ್ವೆಗಳನ್ನು ನೋಡಿ ಅದರ ಮೀನ್ ನಂಬರ್ ತಗೊಂಡ್ರೂ ಕೂಡ NDA ಕಳೆದ ಸಲಕ್ಕಿಂತ ಕಡಿಮೆ ಬರ್ತಿಲ್ಲ. 370 ಬರ್ತಾ ಇದೆ, 370. ಯಾವ ಗುರಿಯನ್ನ ಬಿಜೆಪಿ ಏಕಾಂಗಿಯಾಗಿ ಸಾಧಿಸಬೇಕು ಅಂತ ಅಂದ್ಕೊಂಡಿತ್ತೋ ಆ ಗುರಿಯನ್ನ NDA ಒಕ್ಕೂಟ ಸಾಧಿಸುತ್ತೆ ಅಂತ ಪೋಲ್ ಆಫ್ ಪೋಲ್ಸ್ ಹೇಳ್ತಾ ಇದೆ. 370. INDA 142, ಇತರೆ 31 ಪೋಲ್ ಆಫ್ ಪೋಲ್ಸ್. ಎಲ್ಲ ಸರ್ವೆಗಳ ಆವರೇಜ್ ತೆಗೆದ್ರೆ ಇಷ್ಟು ಸಂಖ್ಯೆ ಬರ್ತಾ ಇದೆ. ಚಂದ್ರಶೇಖರ್ ಅವರೇ, ಎಕ್ಸಿಟ್ ಪೋಲ್ ಇನ್ನೂ ಇದು ಬಹಳ ಉತ್ಸಾಹ ಭರಿತರಾಗಬೇಡಿ, 4ನೇ ತಾರೀಕು ಗೊತ್ತಾಗುತ್ತೆ ಇನ್ನು ಕರೆಕ್ಟಾಗಿ ಏನು ಅಂತ. ಖಂಡಿತ ನೋಡಿ, ಯಾರಿಗೂ ಈ ಸಂಖ್ಯೆಗಳ ಬಗ್ಗೆ ಅನುಮಾನವೇ ಇರಲಿಲ್ಲ. ನಾವೆಲ್ಲ ವಿಡಿಯೋ ಮಾಡಿದ್ವಿ, ನಾನೇ ಮಾಡಿದಾಗಲೇ 401 ಸೀಟು NDAಗೆ ಬರುತ್ತೆ ಅಂತ ಒಂದು ಇದು ಮಾಡಿದ್ವಿ. ಯಾಕೆ ಈ ಶ್ಯೂರಿಟಿ ಬಂತು ಅಂತ ಹೇಳಿದ್ರೆ, ನೋಡಿ, ಯಾವುದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿ ವಿನ್ ಆಗಬೇಕಾದ್ರೆ ಅಥವಾ ವಿನ್ನಿಂಗ್ಗೆ ಹತ್ತಿರ ಬರಬೇಕಾದ್ರೆ ಒಂದು ಕ್ಷಮತೆ ಇರಬೇಕು, ಇನ್ನೊಂದು ಕ್ರೆಡಿಬಿಲಿಟಿ ಇರಬೇಕು, ಮೂರನೇದು ಸ್ಟ್ರಾಟಜಿ ಇರಬೇಕು. ಓಕೆ, ಕ್ಷಮತೆ ವಿಚಾರ ಮಾತಾಡಿದಾಗ ಅದು ಪಡ್ತಿರ್ತಕ್ಕಂಥ ಶ್ರಮ ಆಗ್ಬೋದು, ಅಥವಾ ಲೀಡರ್ಶಿಪ್ ಆಗ್ಬೋದು, ಅಥವಾ ಫ್ಯೂಚರ್ನ ನೋಡ್ತಕ್ಕಂಥ ದೃಷ್ಟಿಕೋನ ಇರ್ಬೋದು. ಕ್ಷಮತೆ ವಿಚಾರದ ಬಂದಾಗ ಹೇಳ್ತೀನಿ ನೋಡಿ, ಕಳೆದ ಬಾರಿ ಕಾಂಗ್ರೆಸ್ಸು 13 ರಾಜ್ಯದಲ್ಲಿ 0 ಗಳಿಸಿತ್ತು, 9 ರಾಜ್ಯದಲ್ಲಿ ಕೇವಲ 1 ಸೀಟ್ನ ತಗೊಂಡಿತ್ತು. ಓಕೆ, BJP 3 ರಾಜ್ಯದಲ್ಲಿ 0 ತಗೊಂಡಿತ್ತು, ದೊಡ್ಡ ರಾಜ್ಯದಲ್ಲಿ ಕೇರಳ, ತಮಿಳುನಾಡು, ಆಂಧ್ರ. 2019 ಆದಮೇಲೆ ಇವೆರಡೂ ಪಕ್ಷಗಳು 0 ತಗೊಂಡ್ಕೊಂಡಂಥ ರಾಜ್ಯಗಳ ಬಗ್ಗೆ ಮಾಡಿದಂಥ ಸ್ಟ್ರಾಟಜಿಗಳೇನು, ಶ್ರಮ ಏನು? ಮೋದಿಯವರು ಎಷ್ಟು ಸರಿ ಕೇರಳಕ್ಕೆ ಹೋಗಿ ಬಂದರು, ಎಷ್ಟು ಸರಿ ತಮಿಳ್ನಾಡಿಗೆ ಹೋದ್ರು, ಎಷ್ಟು ಸರಿ ಆಂಧ್ರಾಗೆ ಹೋದರು. ಅಮಿತ್ ಶಾ ಹೋಗಿ ಏನೇನು ಮಾಡಿದ್ರು, ಲೀಡರ್ಶಿಪ್ ಮಾಡಿದ್ರು, ಗ್ರಾಸ್ ರೂಟಲ್ಲಿ ಇದು ಮಾಡಿದ್ರು, ಏನೇನು ಶ್ರಮ ಪಟ್ಟರು. ಈ 13 ರಾಜ್ಯಗಳಲ್ಲಿ ಕಾಂಗ್ರೆಸ್ ಏನೇನು ಶ್ರಮ ಪಡ್ತು, ಎಷ್ಟು ಸರಿ ಸೋನಿಯಾ ಗಾಂಧಿ ಹೋದರು, ಎಷ್ಟು ಸರಿ ರಾಹುಲ್ ಗಾಂಧಿ ಹೋದರು. ರಿಸಲ್ಟ್ ಇವತ್ತು ಕಾಣಿಸ್ತಾ ಇದೆ. ಇಡೀ ದೇಶದಲ್ಲಿ 28ಕ್ಕೆ 28 ರಾಜ್ಯದಲ್ಲಿ BJPಯ ಇದಿದೆ, ಏನು ಸೀಟ್ಗಳಿದೆ ಇವತ್ತು. ಸಿಕ್ಕಿಂ ಬರುತ್ತೆ ಅಂತ ಹೇಳ್ತಾರೆ, ಬರಬಹುದು. ಆದರೆ ಕಾಂಗ್ರೆಸ್ದು 13ರಿಂದ 4 ರಾಜ್ಯ ಜಾಸ್ತಿ ಆಗ್ತದೆ. 17 ರಾಜ್ಯದಲ್ಲಿ 0 ಸುತ್ತತಿ ಸರಿ, 28 ರಾಜ್ಯದಲ್ಲಿ 17 ರಾಜ್ಯ. ಕಾರಣ ಯಾರು? ಅವರೇ ಉತ್ತರ ಕೊಡಬೇಕು. ಎರಡನೇದು ಕ್ರೆಡಿಬಿಲಿಟಿ ಅಂತ ಹೇಳಿದೆ ನೋಡಿ. 2019 ಚುನಾವಣೆಯಲ್ಲಿ ಇವರು ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು, ತಿಂಗಳಿಗೆ 6,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, 72,000 ರೂಪಾಯಿ ವರ್ಷಕ್ಕೆ. ಮೋದಿಯವರು ಎಷ್ಟು ಹೇಳಿದ್ರು, ಕಿಸಾನ್ಗೆ ತಿಂಗಳಿಗೆ 500 ರೂಪಾಯಿ ಕೊಡ್ತೀನಿ ಅಂತೇಳಿ, ವರ್ಷಕ್ಕೆ 6,000. ಜನ 500 ರೂಪಾಯಿ ಕೊಡ್ತೀನಿ ಅಂದವ್ರಿಗೆ ಓಟ್ ಹಾಕಿದ್ರು ಬಿಟ್ಟರೆ 6,000 ಕೊಡ್ತೀನಿ ಅಂದವ್ರಿಗೆ ಓಟ್ ಹಾಕಲಿಲ್ಲ. ಕಾರಣ ಏನು? ಕ್ರೆಡಿಬಿಲಿಟಿ. ನೀವು 2019 72,000 ಕೊಡ್ತೀವಿ ಅಂತ ಹೇಳಿದ್ಮೇಲೆ ಸೋತ ಮೇಲೆ ಅಟ್ಲೀಸ್ಟ್ ನಿಮ್ಮ ರಾಜ್ಯಗಳಿತ್ತು, ಛತ್ತೀಸ್ಗಢ ಆಯಿತು, ರಾಜಸ್ಥಾನದಲ್ಲಿತ್ತು, ಅಲ್ಲಾದರೂ ಹಾಕಿದ್ದಿದ್ರೆ ಜನಕ್ಕೆ ಒಂದು ನಂಬಿಕೆ ಬರ್ತಿತ್ತೇನೋ. ಕ್ರೆಡಿಬಿಲಿಟಿ ಫ್ಯಾಕ್ಟ್ರಲ್ಲಿ 0, ಕ್ಷಮತೆ 0, ಸ್ಟ್ರಾಟಜಿ ನೋಡ್ಕೊಂಬನ್ನಿ. ಮಹಾರಾಷ್ಟ್ರದಲ್ಲಿ ಶಿವಸೇನಾ BJP ಬಿಟ್ಬಿಟ್ಟು ಆಚೆ ಕಡೆ ಹೋದಾಗ ಅಕ್ಷರಶಃ ಒಂಟಿಯಾಗೋಗಿತ್ತು. ಮಹಾವಿಕಾಸ್ ಅಘಡಿನಲ್ಲಿ ಅತ್ಯಂತ ಬಲಿಷ್ಠ ಶರದ್ ಪವಾರ್, ಅತ್ಯಂತ ಬಲಿಷ್ಠ ಕಾಂಗ್ರೆಸ್, ಅತ್ಯಂತ ಬಲಿಷ್ಠ ಉದ್ಧವ್ ಠಾಕ್ರೆ ಶಿವಸೇನೆ ಇತ್ತು. ಇಲ್ಲಿ ಶರದ್ ಪವಾರ್ ಸ್ಟೇಚರ್ ಅಂತ ಲೀಡರ್ ಕೂಡ ಇರಲಿಲ್ಲ ಮಹಾರಾಷ್ಟ್ರದಲ್ಲಿ. ಅಷ್ಟು ಏನು ಕಾರ್ಯಕರ್ತರು ಜಾಸ್ತಿ ಇದ್ರು, ಸೀಟು ಜಾಸ್ತಿ ಇತ್ತು, ಶಕ್ತಿನೂ ಇತ್ತು. BJPನವ್ರು ಏನನ್ನ ಮಾಡಿ ಅಧೀರ ಮಾಡಬೇಕು ಬಿಟ್ಬಿಟ್ರೆ ಅವ್ರು ಏನು ಮಾಡಿದ್ರು, BJPನ ಅವ್ರನ್ನ ಮಾಡೋ ತನಕ ಕೂತ್ಕೊಂಡ್ರ. ಏನು ಶಿವಸೇನೆ ಹೊಡೆದೋಯ್ತು. ಒಂದು ನಿಮಿಷ, ನಾನು ಯಾಕೆ ಅಂತ ಹೇಳ್ತೀನಿ ಅಂದರೆ, ಶಿವಸೇನೆಗೆ ಕಾರಣವನ್ನ ನಾನು ಉತ್ತರ ಕೊಟ್ಟ ಮೇಲೆ ಶಿಂದೆ ಅವರೇ ಹೇಳಿದ್ರು. ಏನಂತ ಹೇಳಿದ್ರೆ, 2019 ಆಗಸ್ಟ್ ಆದಮೇಲೆ ಒಂದೇ ಒಂದು ಶಾಸಕಾಂಗ ಪಕ್ಷದ MLAಗಳ ಸಭೆ ಮಾಡಲಿಲ್ಲ ಉದ್ಧವ್ ಅವರು. ಅವ್ರ ಪಕ್ಷದ ಶಾಸಕಾಂಗ ಪಕ್ಷಗಳ ಸಭೆ ಮಾಡಲಿಲ್ಲ. ಲಂಡನ್ಗೆ ಆಪರೇಷನ್ಗೆ ಅಂತ ಹೋದ್ರು, 1 ವರ್ಷ ಕಾಣಿಸ್ಲಿಲ್ಲ. ಆಮೇಲೆ ಇದು ಕೊರೋನಾ ಅಂತ ಹೋದ್ರು, MLAಗಳಿಗೆ ಸಿಕ್ಕಲಿಲ್ಲ. MLAಗಳು ಏನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕಾದ್ರೆ ಆದಿತ್ಯ ಠಾಕ್ರೆ ಹತ್ರ ಹೋಗ್ಬೇಕಿತ್ತು, ಕೆಲಸ ಏನಾದರೂ ಮಾಡಿಸ್ಕೋಬೇಕಾದ್ರೆ ಶಿಂದೆ ಹತ್ರ ಬರಬೇಕಿತ್ತು. ಹೊಡೆದೋಗಿದ್ದಕ್ಕೆ ಕಾರಣ ಯಾರಾಗಾದ್ರೆ, ಲೀಡರ್ಶಿಪ್ಗೆ ಕಾಂಟ್ಯಾಕ್ಟೇ ಇರಲಿಲ್ಲ. ಇನ್ನೊಂದು ಎನ್ ಸಿ ಪಿದು 7 ವರ್ಷಕ್ಕೆ ಮುಂಚೆನೇ ಗೊತ್ತಿತ್ತು. ಯಾವಾಗ ಶರದ್ ಪವಾರ್ ಸುಪ್ರಿಯಾ ಸುಳೆ ಅವರಿಗೆ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿದ್ರು ಆವತ್ತೇ ಚೆನ್ನಾಗಿ ಗೊತ್ತಿತ್ತು ಅಜಿತ್ ಪವಾರ್ ಹೊಡೆದೇ ಹೊಡಿತಾರೆ ಅಂತೇಳಿ. ಏನು ಕ್ರಮ ತಗೊಂಡ್ರಿ ನೀವು?
ಪದೇ ಪದೇ ಅವ್ರು ಮಾಡೋ ತೋರಿಸ್ತಾ ಇದ್ರು, ಬಿಟ್ಟು ಹೋಗ್ತಿದ್ರು, ಬರ್ತಿದ್ರು. ಏನು ಕ್ರಮ ತಗೊಂಡ್ರಿ? ಏನು ನಿಮ್ಮನ್ನು ಟೈಟ್ ಮಾಡ್ಕೊಂಡ್ರಿ? ನೀವು BJP-ನ ಗುಬೆ ಕೂರಿಸಿದ್ರೆ BJP ಮೇಲೆ ಬ್ಯೂಟಿಫುಲ್ ಸ್ಟ್ರಾಟಜಿಯನ್ನು ಮಾಡ್ತು, ಒಂದು ಅಲಯನ್ಸ್ ಮಾಡ್ತು BJP-ಯಲ್ಲಿ. ಅದೇ ನೀವು ಉತ್ತರ ಪ್ರದೇಶದಲ್ಲಿ ಬನ್ನಿ. ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ ಹೊಡೆತ ತಿಂದಾಗ ಕೇವಲ 62 ಸೀಟ್ ಬಂದಾಗ ನೆಕ್ಸ್ಟ್ ಡೇ ಇಂದ ಕೆಲಸ ಶುರು ಮಾಡ್ತು. ಇವತ್ತು ಏನಂತ ಸ್ಟ್ರಾಟಜಿ ಮಾಡ್ತು? OBC-ನಲ್ಲಿ ಕುರ್ಮಿ ಜೊತೆಗೆ ಬಂದರು, ಅಪ್ನಾದಳ್ ಜೊತೆಗೆ, ನಿಷಾದ್ ಅವ್ರ ಜೊತೆಗೆ ಅಲಯನ್ಸ್ ಮಾಡ್ಕೊಂಡ್ರು, ರಾಜ್ಬರ್ ಅವ್ರ ಜೊತೆಗೆ ಅಲಯನ್ಸ್ ಮಾಡ್ಕೊಂಡ್ರು, ಜಾಟ್ಗಳ ಜೊತೆಗೆ ಅಲಯನ್ಸ್ ಮಾಡ್ಕೊಂಡ್ರು. ಏನು RLD ಜಯಂತ್ ಚೌಧರಿ ಅವ್ರದ್ದು ಇಡೀ ಬ್ಯೂಟಿಫುಲ್ OBC ಕಾಂಬಿನೇಷನ್ ಮತ್ತು ಅಪ್ಪರ್ ಕ್ಯಾಸ್ಟ್ ಕಾಂಬಿನೇಷನ್ ಮಾಡ್ತು. ನೀವೇನು ಮಾಡಿದ್ರಿ? ಇದ್ದಿದ್ದ BSP-ನೂ ಆಚೆ ಕಡೆ ಕಳಿಸಿದ್ರಿ, ಇದ್ದಿದ್ದ RLD-ನೂ ಆಚೆ ಕಡೆ ಕಳಿಸಿದ್ರಿ. ಆಂಧ್ರ ಪ್ರದೇಶ BJP-ಗೆ ಶಕ್ತಿನೇ ಇರಲಿಲ್ಲ, ಸೊನ್ನೆನಲ್ಲಿತ್ತು. ಏನು ಮಾಡಿದ್ರು ಇವರು? ಅಲ್ಲಿ ಸ್ಟ್ರಾಟಜಿ ಮಾಡಿದ್ರು. ಅಲ್ಲಿ ಏನು ಇದರದ್ದು ಓಟ್ಗಳಿತ್ತು, ಯಾವುದು ಕಾಪು ಓಟ್ಗಳಿತ್ತು, ಕಮ್ಮ ಓಟ್ಗಳಿತ್ತು, ಇವೆಲ್ಲವನ್ನು ಸೇರಿಸಿ ಎಲ್ಲಿ ನಮ್ಮಲ್ಲಿ ಶಕ್ತಿ ಇಲ್ಲ ಅಲ್ಲಿ ಸ್ಟ್ರಾಟಜಿ ಮಾಡಿದ್ರು. ಎಲ್ಲಿ ನಮ್ಮಲ್ಲಿ ನಾಯಕತ್ವ ಇಲ್ಲ, ತಮಿಳುನಾಡಲ್ಲಿ ಒಬ್ಬ ನಾಯಕನ ಹುಡುಕಿದ್ರು, ಅವರಿಂದ ಇಡೀ BJP ನಿಂತ್ಕೊಂತು. ಈಗ ಮಾಡಿದ್ದಕ್ಕೆ ಏನಾಗಿದೆ, ಇವತ್ತು ಇಡೀ ದೇಶದಲ್ಲಿ ಒಂದು ಫಾರ್ಮಿಡಬಲ್ ಫೋರ್ಸ್ ಆಗಿ ಬಂದಿದೆ. ಇದು ಆಗಲೇಬೇಕಿತ್ತದು, ಇದ್ರಲ್ಲಿ ಯಾರಿಗೂ ಅನುಮಾನ ಇಲ್ಲ. ಅದೇ ಕಾಂಗ್ರೆಸ್ಸಿನ ಶ್ರಮವನ್ನು ನೋಡಿ. ಅದಕ್ಕೆ ಪ್ರಶಾಂತ್ ಕಿಶೋರ್ ಹೇಳಿದ್ದು, ಮೋದಿ ಕೋ ಹರಾನಾ ಮುಷ್ಕಿಲ್ ನಹಿ ಹೈ ನಾಮುಮ್ಕಿನ್ ನಹಿ ಅಂತೇಳಿ. ಪ್ರಶಾಂತ್ ಕಿಶೋರ್ ಏನು ಮೋದಿ ಭಕ್ತರಲ್ಲ. ಮಮತಾ ಬ್ಯಾನರ್ಜಿ ಜೊತೆ ಸ್ಟ್ರಾಟಜಿ ಮಾಡ್ಬೇಕಾದ್ರೆ ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ಮೋದಿ ಅವ್ರನ್ನ ಪಂಜಾಬಲ್ಲಿ ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಸೋಲ್ಸೋಕ್ಕಾಗೋದಿಲ್ಲ ಅಂತೇಳಿ. ಅದಕ್ಕೆ ಅವ್ರು ಏನು ಮಾಡಿದ್ರು? ಸ್ಟ್ರಾಟಜಿ ಮಾಡಿದ್ರು. ಯಾವ ವಿರೋಧ ಪಕ್ಷಗಳಿತ್ತು, ಕಾಂಗ್ರೆಸ್ಸು ಮತ್ತು ಏನು ಲೆಫ್ಟ್ ಸ್ಟ್ರಾಂಗ್ ಆಗಿತ್ತು, ಅವನ್ನ ಮೊದಲು ಹೊಡೆದಾಕಿದ್ರು. ಹೊಡೆದಾಕಿದಾಗ ಏನಾಯಿತು? ಚುನಾವಣೆಯಲ್ಲಿ 2021 ಚುನಾವಣೆಯಲ್ಲಿ BJP-ಗೆ ಬಿದ್ದಂಥ ಓಟ್ ಅಷ್ಟೇ ಬಿತ್ತು. BJP ಕಡಿಮೆ ಆಗಲಿಲ್ಲ, BJP ಸೋಲಿಲ್ಲ ಅಲ್ಲಿ. ಆದರೆ ಕಾಂಗ್ರೆಸ್ನ ವೋಟರ್ಸು ಮತ್ತು ದಳದ ವೋಟರ್ಸು ಓಡೋದ್ರು ಮಮತಾ ಬ್ಯಾನರ್ಜಿ ಹತ್ರಕ್ಕೆ. ಮಮತಾ ಬ್ಯಾನರ್ಜಿ ಗೆದ್ದರು, ಓಟ್ ಜಾಸ್ತಿ ಆಯಿತು. ಸೊ ಯಾವಾಗ ಶತ್ರುವಿನ ಶಕ್ತಿ ಜಾಸ್ತಿ ಇದೆ ಅಲ್ಲಿ ನೀವು ಸ್ಟ್ರಾಟಜಿ ಮಾಡಬೇಕು. ಎಲ್ಲಿ ವೀಕ್ ಆಗಿದ್ರೆ ಅಲ್ಲಿ ಹೊಡಿಬೇಕು. ಮಹಾರಾಷ್ಟ್ರದಲ್ಲಿ ವೀಕ್ ಆಗಿತ್ತು, ಹೊಡಿಲಿಲ್ಲ ನೀವು. ಆಂಧ್ರದಲ್ಲಿ ವೀಕ್ ಆಗಿತ್ತು, ನೀವು ಹೊಡಿಲಿಲ್ಲ. ತಮಿಳ್ನಾಡಲ್ಲಿ ಇರಲೇ ಇಲ್ಲ, ನೀವು ಹೊಡಿಲಿಲ್ಲ. ಇದು ಬಿಟ್ಬಿಟ್ಟು ಶಕ್ತಿ ಇರೋ ಕಡೆಗೆ UP-ನಲ್ಲಿ ಪ್ರಯತ್ನ ಮಾಡ್ಕೊಂಡು ಕೂತ್ಕೊಂಡ್ರಿ. ಈ ಸ್ಟ್ರಾಟಜಿಗೆ ಮತ್ತೆ ಶಕ್ತಿಗೆ ಜೊತೆಗೆ 2019 ಗೆದ್ಮೇಲೆ ಒಂದೇ ಒಂದು ದಿವಸ ಮೋದಿ ಅವರಾಗಲಿ, ಅಮಿತ್ ಶಾ ಆಗಲಿ, ಅಥವಾ ಯಾರ ಲೀಡರ್ ಆಗಲಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಬರೀ ಚುನಾವಣೆ ಬಿಕಾಸ್ ವಿ ಆರ್ ಎ ಪೊಲಿಟಿಕಲ್ ಪಾರ್ಟಿ, ವಿ ಆರ್ ಬಾರ್ನ್ ಟು ವಿನ್. ಇಟ್ ಹ್ಯಾಸ್ ಟು ಬಿ ಇನ್ ಅವರ್ DNA. ಚುನಾವಣೆ ಸಂದರ್ಭದಲ್ಲಿ ನೀವು ಅಲಯನ್ಸ್ ಮಾಡ್ಕೊತೀರಿ. 3 ಮೀಟಿಂಗ್ ಆದಮೇಲೆ ಮತ್ತೆ 3 ತಿಂಗಳು ಮೀಟಿಂಗ್ ಆಗೋದಿಲ್ಲ. ಕ್ರೂಷಿಯಲ್ ಸರ್. ಜೂನಲ್ಲಿ ಒಂದು ನೀವು ಇಂಡಿಯಾ ಅಲಯನ್ಸ್ ಮೀಟಿಂಗ್ ಮಾಡಿದ್ರಿ, ಜುಲೈಯಲ್ಲಿ ಮಾಡಿದ್ರಿ, ಆಗಸ್ಟ್ 30 ಆದಮೇಲೆ ನೆಕ್ಸ್ಟ್ ಮೀಟಿಂಗ್ ಯಾವಾಗ ಆಯ್ತು ನಿಮ್ಮದು? ಆಗಲೇ ಇಲ್ಲ. ಯಾಕೋಸ್ಕರ? ಇವರ ಸ್ವಾರ್ಥಕ್ಕೋಸ್ಕರ. 3 ರಾಜ್ಯ ಗೆದ್ದುಬಿಡ್ತೀವಿ, ಅವಾಗ ಬಾರ್ಗೇನ್ ಮಾಡೋಣ ಅಂತ ಸ್ವಾರ್ಥಕ್ಕೋಸ್ಕರ ನೀವು ಹಾಳಾಗೋದ್ರಿ. ಕಾಂಗ್ರೆಸ್ ಅವರು ಅವ್ರನ್ನೂ ಹಾಳು ಮಾಡಿದ್ರಿ. ಡಿಸೆಂಬರ್ 6ನೇ ತಾರೀಕು ಮೀಟಿಂಗ್ ಕರೆದ್ರೆ ಯಾಕೆ ಬರೋಕ್ಕೆ ಹೋಗ್ತಾರೆ ಬೇರೆಯವರು? ಎಲ್ಲರಿಗೂ ಮೋಸ ಮಾಡಿದ್ರಿ ನೀವು ಸ್ಟೇಟಲ್ಲಿ. ಅಖಿಲೇಶ್ ಬರಲ್ಲ ಅಂದರು, ಮಮತಾ ಬರಲ್ಲ ಅಂದರು. ಆಮೇಲೆ ನೀವು ಇದರಲ್ಲಿ ಮಾಡಿದ್ರಿ, ಯಾವುದರಲ್ಲಿ ಆನ್ಲೈನಲ್ಲಿ ಮೀಟಿಂಗ್ ಮಾಡ್ತೀರಿ. ಅದಾದಮೇಲೆ ಎಲೆಕ್ಷನ್ ಘೋಷಣೆ ಮಾಡಿದ್ಮೇಲೆ ಒಂದೇ ಒಂದು ಚುನಾವಣೆ ಒಟ್ಟಿಗೆ ಮಾಡಲಿಲ್ಲ. ಮಧ್ಯಪ್ರದೇಶದಲ್ಲಿ ಘೋಷಣೆ ಮಾಡಿದ್ರೆ ಮೀಟಿಂಗ್ ಆಗಲೇ ಇಲ್ಲ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಕರೆದ್ಬಿಟ್ಟು ಮಾಡ್ತಾರೆ, ಅದಕ್ಕೆ ಅಖಿಲೇಶ್ ಯಾದವ್ ಬರಲಿಲ್ಲ, ರಾಹುಲ್ ಗಾಂಧಿ ಬರಲಿಲ್ಲ. ಡೆಲ್ಲಿನಲ್ಲಿ ಮೀಟಿಂಗ್ ರಾಹುಲ್ ಗಾಂಧಿ BJP ವಕ್ತಾರರಾಗಿ ಅಂದ್ರೆ ಮುಂದೆ BJP ನಿಮ್ಗೆ ಏನೇನು ಮಾಡುತ್ತೋ ಗೊತ್ತಿಲ್ಲ. ಎಲೆಕ್ಷನ್ ಅನಲಿಸ್ಟ್ ಆಗಿ ನೀವು ಅಲ್ಲಲ್ಲ ಸರ್, ಒಂದು ನಿಮಿಷ, ಒಂದು 6 ತಿಂಗಳ ಹಿಂದೆ ಕಾಂಗ್ರೆಸ್ಗೆ ಸಜೆಷನ್ಸ್ ಕೊಡೋದು. BJP ವಕ್ತಾರರಾಗಿ ಮುಂದುವರೆದ್ರೆ BJP ನಿಮ್ಗೆ ಏನ್ ಮಾಡುತ್ತೋ ಗೊತ್ತಿಲ್ಲ. ಬಟ್ ಯು ಹ್ಯಾವ್ ಅ ಗುಡ್ ಫ್ಯೂಚರ್ ಇಫ್ ಯು ಬಿಕಮ್ ಎಲೆಕ್ಷನ್ ಅನಲಿಸ್ಟ್. ಸರ್, ಡೆಲ್ಲಿನಲ್ಲಿ ಇವರು ಏನು ಅಲಯನ್ಸ್ ಮೀಟಿಂಗ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರು. ಡೆಲ್ಲಿ CM-ನೇ ಕರೆಯಲ್ಲ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ. ಏನು ಸಾಧನೆ ಮಾಡ್ಲಿಕ್ಕೆ ಹೋಗಿದ್ರಿ? ಏನು ತೋರಿಸ್ತಾ ಇದ್ರಿ ನೀವು? ಸೊ ಇದು ಅವ್ರು ಹೋಗ್ಬೇಕಾದ್ರೆ ಎಲ್ಲ ಡಿಸೈಡ್ ಆಗೋಗಿದ್ರು. ಎಲ್ಲ ರಾಜ್ಯದ ಪ್ರಾದೇಶಿಕ ಪಕ್ಷಗಳು ಒಂದನ್ನ ಬಯಸ್ತಾ ಇದ್ವು. ನಾನು ಇವತ್ತು ಹೇಳಕ್ಕೆ ಹೇಳ್ತೀನಿ, ಆನ್ ಏರಲ್ಲಿ ಹೇಳ್ತಾ ಇದ್ದೀನಿ, ಮೋದಿ ಗೆಲ್ಲಿ ಅಂತೇಳಿ ಪ್ರಾದೇಶಿಕ ಪಕ್ಷಗಳು ಇಷ್ಟಪಡ್ತಾ ಇದ್ವು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಪ್ರಾದೇಶಿಕ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯ ಬೇಡವಾಗಿತ್ತು, ಇನ್ನೊಬ್ರು ಅಲ್ಲಿ ಬೆಳೆಯೋದು ಬೇಡವಾಗಿತ್ತು. ಅವರೆಲ್ಲರ ದೃಷ್ಟಿಕೋನ ವಿಧಾನಸಭಾ ಚುನಾವಣೆ ಆಗಿತ್ತು. ಹರಿಯಾಣದಲ್ಲಿ ಹೂಡಾ ಏನು ಮಾಡಿದ್ರು ನೋಡಿ, ಅವ್ರು ಒಂದು ಕ್ಷೇತ್ರ ಬಿಟ್ಟರೆ ಇನ್ನೊಂದು ಕ್ಷೇತ್ರದಲ್ಲಿ ಓಡಾಡಿಲ್ಲ. ನೀವು ರಿಸಲ್ಟ್ ಬಂದ ಮೇಲೆ ಹೇಳ್ತೇನೆ, ಮತ್ತೆ ಹರಿಯಾಣದಲ್ಲಿ ಸ್ವೀಪ್ ಮಾಡ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ ಹೂಡಾನ ಸೋಲ್ಸಕ್ಕೆ ಬೇರೆಯವರೆಲ್ಲ ನಿಂತರು. ಇದು ಎಲ್ಲ ರಾಜ್ಯದಲ್ಲೂ ಆಯ್ತು. ಅವರು ಚುನಾವಣೆ ವಿಧಾನಸಭಾ ಚುನಾವಣೆ ದೃಷ್ಟಿಕೋನದಲ್ಲಿ ಇಟ್ಕೊಂಡ್ರೆ ಬಿಟ್ರೆ ಲೋಕಸಭೆನ ಅವ್ರು ಸೋತು ರೆಡಿಯಾಗಿ ಬಿಟ್ಬಿಟ್ಟಿದ್ರು ಅವರು. ಐ ಥಿಂಕ್ ಕಾಂಗ್ರೆಸ್ ಒಂದು ಇನ್ಕ್ರಿಮೆಂಟಲ್ ಚೇಂಜನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಮೂಡ್ನಲ್ಲಿದೆ. ನಿಧಾನಕ್ಕೆ ಒಂದು 10 ಸೀಟು 5 ವರ್ಷಕ್ಕೊಂದ್ಸಲ ಜಾಸ್ತಿ ಆಗಲಿ, ಅಷ್ಟಾದರೂ ಪರವಾಗಿಲ್ಲ ಅನ್ನೋ ಮೂಡ್ನಲ್ಲಿದ್ದಂಗೆ ಅನ್ನಿಸ್ತಾ ಇದೆ. ಸುಧೀಂದ್ರ ಖಂಡಿತ ಇಲ್ಲ. ಈಗ ಎಕ್ಸಿಟ್ ಪೋಲ್ಗೆ ಏನು ಪ್ರತಿಕ್ರಿಯೆ ಇದೆ ಅದನ್ನು ಆಲ್ರೆಡಿ ನಮ್ಮ ನಾಯಕರಾಗಿ ಎಲ್ಲ ಹೇಳಿದ್ದಾರೆ. ಮತ್ತೆ ಅದನ್ನು ನಾನು ಅದೇ ರೀತಿ ಒಂದು ಸಪ್ರೇಟ್ ಪ್ಯಾಕೇಜ್ ಮಾಡ್ಕೊಡ್ಲಿಕ್ಕೆ ಅದ್ರ ತರ್ಕ ನಂಗೆ ಅರ್ಥ ಆಗ್ತಾ ಇಲ್ಲ. ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಎಕ್ಸಿಟ್ ಪೋಲ್ ಒಂದು ಬಿಟ್ಟರೆ ಇನ್ಯಾವುದೂ ಸತ್ಯ ಆಗಿರಲಿಲ್ಲ. ಎಲ್ಲರೂ ಏನು ಅಲಯನ್ಸ್ ಸುಮಾರು ಮ್ಯಾಕ್ಸಿಮಮ್ ತೋರಿಸಿದ್ದು JDS ಮತ್ತು BJP ಅಥವಾ JDS ವಿಲ್ ಬಿ ದ ಕಿಂಗ್ ಮೇಕರ್ ಅಂತಕ್ಕಂಥದ್ದನ್ನೇ ಸಾಕಷ್ಟು ಜನ ತೋರಿಸಿದ್ರು.
ಆಯ್ತಾ ಅದು ಯಾರೋ ಒಬ್ರು ಒಂದು ನಾವು ಹೇಳಿದಷ್ಟು ಫಿಗರ್ ಇದೆ. Axis my India ನೇ. ಬಿಟ್ರೆ ಇನ್ನೆಲ್ಲವೂ ಸುಳ್ಳಾಯ್ತು. ಹಾಗಾಗಿ ಹೌದು ಎಕ್ಸಿಟ್ ಪೋಲ್ ದಟ್ ನಾನು ಅದರ ಸಿಗ್ನಿಫಿಕೆನ್ಸ್ನ ಇದು ಮಾಡ್ತಾ ಇಲ್ಲ. ನೀವು ಆಗಲೇ ಪ್ರಶಾಂತ್ ಸರ್ ಹೇಳ್ದಂಗೆ ಅದು ಸೈಂಟಿಫಿಕ್ ಊಹಾಪೋಹ, ಇಲ್ಲ ಊಹಾಪೋಹ ಇರಬೇಕು, ಇಲ್ಲ ಸೈಂಟಿಫಿಸಮ್ ಇರಬೇಕು, ಎರಡರಲ್ಲಿ ಒಂದು ಇರಬೇಕು. ಸೈಂಟಿಫಿಕ್ ಊಹಾಪೋಹ ಅಂದ್ರೆ ಊಹೆ, ಸಾರಿ ಸೈಂಟಿಫಿಕ್ ಊಹಾಪೋಹ. ಹಂಗಾಗಿ ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ನಾವು ಲೀಡರ್ಶಿಪ್ ಕ್ರೆಡಿಬಿಲಿಟಿ ನೋಡ್ಕೊಂಡ್ವಿ, ಇದಾದ ತಕ್ಷಣ ಮಾಡಿದ್ವಿ, ಭಾಳ ಸಂತೋಷ. ಬಟ್ ಎಲ್ಲ ಉದ್ದಕ್ಕೂ ಅವ್ರು ಹೇಳಿದ್ರಂಥ ಸಾರಾಂಶ ನೋಡೋಕೆ ಹೋದ್ರೆ ಎಲ್ಲಿ ಅವ್ರದ್ದು ಇದೆ ಇಂಪ್ರೂವ್ಮೆಂಟ್ ಲೆಕ್ಕ ತಗೊಂಡ್ರೆ ಕರ್ನಾಟಕದಲ್ಲಿ ಏನು ಮಾಡಿದ್ರು, ವಿಧಾನಸಭಾ ಚುನಾವಣೆ ಸೋತ ಮೇಲೆ 8 ತಿಂಗಳು ಒಂದು ಪ್ರತಿಪಕ್ಷ ನಾಯಕನ ಮಾಡಲಿಲ್ಲ, ಅಲ್ಲಿ ಇವ್ರು ಲೀಡರ್ಶಿಪ್ ತೋರಿಸಿದ್ರ, ಅಥವಾ ತಮಿಳ್ನಾಡಲ್ಲಿ ತೋರಿಸಿದ್ರ, ಪಂಜಾಬಲ್ಲಿ ತೋರಿಸಿದ್ರ, ಅಥವಾ ವೆಸ್ಟ್ ಬೆಂಗಾಲಲ್ಲಿ ತೋರಿಸಿದ್ರ, ಎಲ್ಲೂ ಏನು ಮಾಡೋಕ್ಕಾಗಿ. ಎಲ್ಲಿ ಇವಾಗ ಯು ಪಿಲಿ ನಾವು ಸ್ಟ್ರಾಟರ್ಜಿ ಮಾಡಿದ್ವಿ, ನೀವು ಸ್ಟ್ರೆಂತ್ ಇದೆ, ನಿಮ್ದು ಬೇಸ್ ಇದೆ, ನೀವು ಸ್ಟ್ರಾಟರ್ಜಿ ಮಾಡ್ಕೊಂಡ್ರಿ ಸಪ್ರೇಟ್. ಇವಾಗ ಕರ್ನಾಟಕದ್ದೇ ಬ್ಯೂಟಿಫುಲ್ ಎಕ್ಸಾಂಪಲ್, ಎಲ್ಲೆಲ್ಲೋ ಹೋಗೋದು ಬೇಡ, ನಮ್ಮ ರಾಜ್ಯದಲ್ಲಿ ಕೂತಿದ್ವಿ 7 ತಿಂಗಳು ನಿಮ್ಗೊಂದು ಪ್ರತಿಪಕ್ಷ ಇವ್ನ ನಾಯಕನ ಮಾಡೋಕ್ಕಾಗಲಿಲ್ಲ, ಒಂದು ಪ್ರತಿಪಕ್ಷ ನಾಯಕನ ಒಬ್ಬ ರಾಜ್ಯಾಧ್ಯಕ್ಷ ನಿಮ್ಗೆ ಮಾಡೋಕ್ಕಾಗಲಿಲ್ಲ. ನೀವು ಅದನ್ನು ನೀವು ಗೊಟ್ಟು ಕ್ರೆಡಿಬಿಲಿಟಿ ಲೀಡರ್ಶಿಪ್ ಅಂದ್ಕೋತೀರಿ. ಅದಕ್ಕಿಂತ ದೊಡ್ಡ ಫೇಲ್ಯೂರ್ ಏನು ಅಂದರೆ ನಾಳೆ ರಿಸಲ್ಟು ಬರ್ತಕ್ಕಂಥದ್ದು ಒಂದು ಏನು ಇವರು ಶುರು ಮಾಡಿದಾಗ ಇವರು ಸಾಧನೆ 10 ವರ್ಷದಲ್ಲಿ ನಮ್ಮದು ಸ್ಲೀಪ್ ಇಂಡಿಯಾ, ಗೆಟಪ್ ಇಂಡಿಯಾ, ಡಿಜಿಟಲ್ ಇಡೀ ಇವರು ಸಾರ್ ಮಾತಾಡಿದ್ರಲ್ಲಿ, ಅಥವಾ ಇವರು ಪ್ರಧಾನಮಂತ್ರಿಗಳು ಮಾತಾಡಿದ್ರಲ್ಲ, ಇದರಲ್ಲಿ ಒಂದರಲ್ಲಾರು ಇವ್ರ ಸಾಧನೆ, ಒಂದು ಸ್ಪೀಚಲ್ಲಿ ನಾನು ಈ ಥರ ಸಾಧನೆಯನ್ನು ಮಾಡಿದ್ದೀನಿ, ನನಗೆ ಓಟ್ ಕೊಡಿ, ನಾನು ಸ್ಲೀಪ್ ಇಂಡಿಯಾ ಮಾಡಿದ್ದೀನಿ, ಗೆಟಪ್ ಇಂಡಿಯಾ ಮಾಡಿದ್ದೀನಿ, ಸಿಟ್ ಇಂಡಿಯಾ ಮಾಡಿದ್ದೀನಿ, ಡಿಜಿಟಲ್ ಇಂಡಿಯಾ ಮಾಡಿದ್ದೀನಿ ಎಲ್ಲ ಹೇಳ್ತಾ ಇದ್ರಲ್ಲ, ಮಲಗಿದ್ರೆ ಸ್ಲೀಪು ಎದ್ರೆ ಸಿಟ್ಟು, ಅದನ್ನ ಹೇಳ್ಬೇಕಾಗಿತ್ತು. ಇವರಾರು ಹೇಳ್ಬೇಕಾಗಿತ್ತು ನಾವು ಇಷ್ಟೆಲ್ಲ ಸಾಧನೆ. ನಾನು ಹೇಳ್ತಾ ಇರೋದು ಒಂದೇ ಹೇಳಿ ಇಲ್ಲ. ನೀವು ಎಲೆಕ್ಷನ್ ನೆರೇಟಿವ್ ತಂದ್ರಿ, ಯಾಕೆ ನಿಮ್ಮ ಇದ್ರ ಬಗ್ಗೆ ಕ್ರೆಡಿಬಿಲಿಟಿ ಇವತ್ತು ಮಾತಾಡ್ತಾರೆ, ಕ್ರೆಡಿಬಿಲಿಟಿ, ಲೀಡರ್ಶಿಪ್ಪು, ಟರ್ನ್ ಅರೌಂಡು ಎಲ್ಲೋಯ್ತು ಸ್ವಾಮಿ ಇವೆಲ್ಲ? ನೀವೇ ಹೇಳ್ತಾ ಇದ್ದೀರಾ ಅದನ್ನು. ಈಗ ಎಕ್ಸಿಟ್ ಪೋಲ್ ನಂಬರ್ ಬಂದ ಮೇಲೆ, ನಾಳಿದ್ದು ಇದಾದ್ಮೇಲೆ ಎಲ್ಲ ಚುನಾವಣೆ ಅಷ್ಟು ಇದು ಹಂತ ಮುಗಿದ ಮೇಲೆ ಈಗ ನೀವು ಮಾತಾಡ್ತಾ ಇದ್ದೀರಿ. ಇದನ್ನು ಎಲೆಕ್ಷನ್ ಸ್ಪೀಚಲ್ಲಿ ಎಲ್ಲೋಯ್ತು ಇವೆಲ್ಲ ಟಾಕು? ಒಂದು ಕಡೆ ತೋರಿಸಿ ನೀವು ಮಾಡಿದರೆ, ನೀವು ಒಂದು ಕಡೆ ನಿಮ್ಮ ಮಾಹಿತಿ ಮುಖಾಂತರ ಇವತ್ತು ಒಂದು ಕಡೆ ಈ ಮಾತಾಡಿದ್ದನ್ನು ಏನಿತ್ತು ಈ ಸಾರಾಂಶದಲ್ಲಿ ಒಂದು ಪಾಯಿಂಟನ್ನು ತೋರಿಸಿ. ಯಾಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನೋಡಿ ಕೆಲವು ರಾಜ್ಯದಲ್ಲಿ ಎಸ್ಪೆಷಲಿ ನೋಡಿ ಮಹಾರಾಷ್ಟ್ರ, ಬಿಹಾರ, ರಾಜಸ್ಥಾನ್, UP, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಅಚ್ಚರಿಯ ರಿಸಲ್ಟ್ ಇದೆ. ಎಕ್ಸಿಟ್ ಪೋಲ್ ಏನೇ ತೋರಿಸಿರ್ಬೋದು. ಓಕೆ, ಕೆಲವು ಈಗ UP ಮಹಾರಾಷ್ಟ್ರ, ಬಿಹಾರ, ರಾಜಸ್ಥಾನ, UP, ತೆಲಂಗಾಣ, ಕರ್ನಾಟಕ, ಇದಿಷ್ಟರಲ್ಲಿ ಯಾವ ನಮ್ಮ ಎಕ್ಸಿಟ್ ಪೋಲ್ ತೋರಿಸಿದೆ ಅದು ಯಾವುದೂ ನಿಜ ಆಗೋದಿಲ್ಲ. ಅದಷ್ಟು ಕೂಡ ಯಾಕಂದ್ರೆ ಇದು ನಮ್ದು ಕೂಡ ನಾವು ನಮ್ಮದೇ ಆದ ಸರ್ವೆಯನ್ನು ಮಾಡಿಸಿದ್ದೀವಿ, ಎಕ್ಸಿಟ್ ಪೋಲ್ ಅನ್ನು ಮಾಡಿ. ನಂಬರ್ ನಾನು ಯಾವ್ದಕ್ಕೆ ನಮಗೆ ಭಾಳ ವೆರಿ ಕ್ಲಿಯರ್ ಇದಿದೆ, ನಾವು ಯಾವುದು ನಂಬರ್ ಹೇಳ್ತಾ ಇಲ್ಲ. ನನಗೆ ಐ ಡೋಂಟ್ ವಾಂಟ್ ಟು ಡೀಲ್ ಇನ್ ನಂಬರ್. ಯಾಕಂದ್ರೆ ವ್ಯತ್ಯಾಸ ಅಂದ್ರೆ ಎಷ್ಟು ವ್ಯತ್ಯಾಸ ಏನು ಅಂದ್ರೆ ನಂಬರ್ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ, ನೀವು ಒಂದು ಅನ್ಸೈಸಬಲ್ ಗ್ಯಾಪನ್ನು ಇಟ್ಬಿಟ್ಟಿದ್ದೀರಿ. ಅಲ್ಲಿ ಮಧ್ಯದಲ್ಲಿ ಫಿಲ್ಲರ್ಸ್ ಮಾಡೋಕ್ಕೆ ಜಾಗದಲ್ಲಿದ್ದರೆ ಅಷ್ಟು ಗ್ಯಾಪ್ ಇಟ್ಬಿಟ್ಟಿದ್ರೆ ಅಂಥದ್ರಲ್ಲಿ ಏನು ಹೇಳಿದ್ರು ಅಲ್ಲಿ ತಪ್ಪು ಅನ್ಸುತ್ತೆ. ಹಾಗಾಗಿ ಆ ನಂಬರ್ ಗೇಮ್ ಹೋಗೋದೇ ಬೇಡ. ಬಟ್ ಜನರಲ್ ಆಗಿ ಮಾತಾಡೋದಾದರೆ, ಈಗ ಮಹಾರಾಷ್ಟ್ರ ಇವತ್ತಿರೋ 4-ವೇ ಕಾಂಟೆಕ್ಸ್ಟಲ್ಲಿ ಇವರು ಏನನ್ನ ಇದಾಕೋತಾ ಇದ್ರು, ಶಿವಸೇನೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತೇಳಿ. ನಾನು ಹೇಳ್ತಾ ಇರೋದು, ಇವತ್ತು ಅಜಿತ್ ಪವಾರ್ನ ಕರ್ಕೊಂಡ್ಬಂದ್ರಿ, 2080 ಕೋಟಿಯ ಒಂದು ಹಗರಣವನ್ನು ನೀವು ಅವನ ಮೇಲೆ ಹಾಕಿದ್ದು, ನಾವಲ್ಲ. ಅವ್ನು ಇವತ್ತು ಕರ್ಕೊಂಬಂದು ಎಮ್ಮೆ ಪಟ್ಕೊಂಡು ಅವತ್ತು ಸ್ಟ್ರಾಟರ್ಜಿ ಅಂದರೆ ಇದಕ್ಕೆ ನಾವೇನು ಹೇಳಬೇಕು? ಅವ್ರು 2800 ಕೋಟಿ ರೂಪಾಯಿ ಹಗರಣವನ್ನು ಹಾಕುವಾಗ ನಿಮ್ಮ ಜೊತೆಗಿದ್ರು, ಅವಾಗ ಅವ್ರು ಶುದ್ಧರಾಗಿದ್ರ? ನಾನು ಹೇಳ್ತಾ ಇರೋದು, ನಿಮ್ಮ ಜೊತೆ ಯಾರು ಆರೋಪ ಮಾಡಿದ್ರು? ಅವಾಗ ನೀವು ಡಿಫೆಂಡ್ ಮಾಡ್ಕೊಂಡ್ರಿ ತಾನೆ? ಡಿಫೆಂಡ್ ವಿಷಯ ಬೇರೆ. ಯಾಕೆ ಹಂಗ್ ಡಿಫೆಂಡ್ ಮಾಡ್ಕೊಂಡ್ಬಿಟ್ರೆ ನೀವು ಒಂದ್ ಹೇಳಿದ ತಕ್ಷಣ ನೀವು ಸೇರಿಸ್ಕೊಂಡ್ಬಿಟ್ಟು ಕಳ್ಳ ಅವಾಗ ಇದಾಗೋಗ್ಬಿಡ್ತಾನೆ. ಇದು ಹೆಂಗೆ ಅಂದ್ರೆ, ನಮ್ಮ ಜೊತೆಗೆ ಇರುವಷ್ಟು ಕಾಲ ಆತ ಪರಿಶುದ್ಧ, ಇಲ್ಲಿಂದ ಹೋದ ಮೇಲೆ ಆತ ವಾಷಿಂಗ್ ಮೆಷಿನ್ ದಾಟ್ಕೊಂಡು ಹೋದ. ಎಷ್ಟ್ ಜನ ಆತರ ಏನು ಇವತ್ತು ಇದು ಪ್ರಫುಲ್ ಪಟೇಲ್ ಯಾರು ಅವ್ರ ಮೇಲೆ ಇದ್ರದ್ದು 800 ಕೋಟಿ ಹಗರಣ ಇದ್ರ ಪ್ಲೇನ್ ಇದರಲ್ಲಿ ಯಾರು ಮಾಡಿದ್ದು? ನೀವು ಆರೋಪ ಮಾಡಿದ್ದು. ಇವತ್ತು ಅದನ್ನ ಹೆಮ್ಮೆಯಿಂದ ನಮ್ಮ ಸ್ಟ್ರಾಟರ್ಜಿ, ನಮ್ಮ ಲೀಡರ್ಶಿಪ್ ಅಂತ ಹೇಳ್ಕೊಂಡು ಇದಕ್ಕೆ ಏನು ಹೇಳಬೇಕು? ಜನ ಇದಕ್ಕೆ ಉತ್ತರ ಕೊಡ್ತಾರೆ. ಇದಕ್ಕೆ ಇಲ್ಲಿ ನಾವು ಕೂತ್ಕೊಂಡು ಏನೇ ಡಿಸ್ಕಷನ್ ಮಾಡಲಿ, ಅವ್ರು ಏನೇ ಹೇಳಲಿ, ಈ ಆ ಒಂದು ಪ್ಯಾಕೇಜನ್ನು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಜನ ಖಂಡಿತವಾಗಿ ಉತ್ತರ ಕೊಡ್ತಾರೆ ಅಂತ ಸಂಪೂರ್ಣ ಭರವಸೆ ನನಗಿದೆ. ಏನು ಇವರು ಈ ಒಂದು ಮಾತು, ಅವರು ಸಾಧನೆನೇ ಹೇಳಿದೆ, ಬರೀ ನಾನು ಅಲ್ಲಿ ಹೊಡೆದೆ, ಇಲ್ಲಿ ಮುರಿದೆ, ಇಲ್ಲಿ ಹೊಡಿತಿದ್ದೀವಿ. ಮೊನ್ನೆ ಶಿಂದೆ ಅವರು ಬಂದು ಎಲೆಕ್ಷನ್ ಆದ ತಕ್ಷಣ ಕರ್ನಾಟಕ ಗೌರ್ಮೆಂಟ್ ಇದೇನೋ ಮಾಡ್ತೀವಿ, ಬೀಳಿಸ್ತೀವಿ ಅಂತ ಹೇಳಿದ್ರು. ಅದನ್ನು ಹೆಮ್ಮೆಯಿಂದ ಏನೋ ದೊಡ್ಡ ಇವರು ಇದ್ರ ಸಾಧನೆ ಥರ ಹೇಳ್ಕೊತಾರಲ್ಲ, ಅದಕ್ಕೆ ಜನ ಉತ್ತರ ಕೊಡ್ತಾರೆ. ಯಾಕೆಂದರೆ ಇವತ್ತು ಆಯ್ತು, ಈಗ ಒಟ್ಟಾರೆ ನಂಬರ್ ಅವರು ಹೇಳ್ತೀರಾ? INDA ಮೈತ್ರಿಕೂಟ ಎಷ್ಟು ಬರುತ್ತೆ ಒಟ್ಟಾರೆ ಟೋಟಲ್? ಮೆಜಾರಿಟಿ INDA ಮೈತ್ರಿಕೂಟ ನಾನು ಯಾವುದು ಇದಕ್ಕೆ ನಾವು ಮೆಜಾರಿಟಿ ತಗೋತೀವಿ. ವಿ ವಿಲ್ ಬಿ ಅಬೌಟ್ 272 295 ಅಬೌಟ್ 272 ಖಂಡಿತ ಬರುತ್ತೆ ಇಂಡಿಯಾ ಮೈತ್ರಿಕೂಟಕ್ಕೆ. ಕಾಂಗ್ರೆಸ್ ಎಷ್ಟು ಬರುತ್ತೆ?
ಕಾಂಗ್ರೆಸ್ ನಾವು ಬ್ರೇಕಪ್ ಅಲ್ಲ, ಇಂಡಿಯಾ ಮೈತ್ರಿಕೂಟ ನಮಗೆ ಸಂಪೂರ್ಣ ಬೆಂಬಲ ಬರ್ತಾ ಇದು ಬಹುಮತ ಬರ್ತಕ್ಕಂಥ ವಿಶ್ವಾಸ ಇದೆ. ಓಕೆ ಬನ್ನಿ ಕಾಂಗ್ರೆಸ್ ಒಂದು ನಂಬರ್ ಇದೆ, ಬಟ್ ಐ ಡೋಂಟ್ ಎಲ್ಲ ಹೇಳಿ ಅದರಲ್ಲಿ See, ನೋಡಿ. ಅದರಲ್ಲಿ ವೋಟಿಂಗ್ ಆಗೋಗಿದೆ ಇನ್ನೇನಿದೆ ಲೆಟ್ಸ್ voting ಆಗೋಗಿದೆ. ಯಾವ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಎಕ್ಸಿಟ್ ಪೋಲ್ ಸರಿ ಆಗ್ತಾವ, ನಿಮ್ಮ ನಂಬರ್ ಸರಿ ಆಗ್ತಾವ. ಡೆಫಿನೆಟ್ಲಿ 3 ಡಿಜಿಟ್ ಮೇಲೆ ಬರ್ತೀವಿ ಸರ್. ಅಂದ್ರೆ 100 ಕ್ರಾಸ್ 100 ಖಂಡಿತ ಕ್ರಾಸ್ ಸೆಂಚುರಿ ಬಾರಿಸ್ತಾರೆ, 100 ಕ್ರಾಸ್ ಮಾಡ್ತೀವಿ, ಸೆಂಚುರಿ ಬಾರಿಸ್ತಾರೆ ಅಂತ. ಖಂಡಿತ. ಅದರಲ್ಲಿ ಯಾವುದೇ ರೀತಿ ಸಂದೇಹನೇ ಇಲ್ಲ. JDS ಇಂದ ಗಂಗಾಧರ ಮೂರ್ತಿ ಅವರೇ, ಗಂಗಾಧರ ಮೂರ್ತಿ ಅವರೇ, ನೀವು ಇತ್ತೀಚೆಗೆ ಸೇರಿಕೊಂಡ ಅಲಯನ್ಸು ಅನ್ಸ್ಟಾಪಬಲ್ ಅನ್ನಿಸ್ತಾ ಇದೆ. ಅಂದರೆ ಭಾರತದ ಇತಿಹಾಸದಲ್ಲಿ ಒಂದು ಎಲೆಕ್ಷನ್ನಿಂದ ಇನ್ನೊಂದು ಎಲೆಕ್ಷನ್ಗೆ ಹೆಚ್ಚು ಹೆಚ್ಚು ಸ್ಥಾನಗಳನ್ನು ಪಡೀತಾ ಮೂರನೆಯ ಚುನಾವಣೆಯನ್ನು ಗೆಲ್ಲುವ ಫೆನಾಮಿನ ಇದೆಯಲ್ಲ, ಅದು ಅನ್ಹರ್ಡ್ ಆಫ್. ಇಲ್ಲ, ಒಂದು ನೀವು ಭಾರತೀಯ ಜನತಾ ಪಾರ್ಟಿ ಜೊತೆ ಜನತಾ ಪರಿವಾರ ಭಾಳ ವರ್ಷಗಳ ಹಿಂದೆನೇ ಅಲಯನ್ಸಲ್ಲಿತ್ತು. ಜನತಾ ಪರಿವಾರ ಜನತಾ ಪಕ್ಷ ಸ್ಟ್ರಾಂಗ್ ಇದ್ದಾಗ ಜನಸಂಘ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರ ಮಾಡಿದ್ದು ಉದಾಹರಣೆ ಇದೆ. VP ಸಿಂಗ್ ಅವರು ಪ್ರೈಮ್ ಮಿನಿಸ್ಟ್ರು, BJP ಸಪೋರ್ಟ್ ಮಾಡಿ ಸರ್ಕಾರ ಮಾಡಿದ್ದು ಉದಾಹರಣೆ ಇದೆ. ಆದರೆ ಇದೊಂದು ನನಗನ್ಸಿದ್ದು ಕರ್ನಾಟಕದ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಆ್ಯಂಡ್ ಜನತಾದಳ JDS ಈಸ್ ಒಂಥರ ನ್ಯಾಚುರಲ್ ಅಲಯನ್ಸ್. ಯಾಕೆ ಅಂತಂದರೆ ಈ ಪಕ್ಷದ ಎಲ್ಲ ನಾಯಕರು, ದಳದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಅಥವಾ BJPಯಲ್ಲಿರ್ತಕ್ಕಂಥ ನಾಯಕರುಗಳು ಕಾಂಗ್ರೆಸ್ನ ವಿರೋಧ ಮಾಡಿಕೊಂಡೇ ಪಕ್ಷ ಕಟ್ಕೊಂತ ಬಂದಿರತಕ್ಕಂಥ ಪಾರ್ಟಿಗಳು. ಜನತಾದಳ ಕುಸಿತ ಹೋಗಿದೆ, ವಿಭಾಗ ಆಗಿ ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಸ್ಟ್ರಾಂಗ್ ಆಗಿ RSS ಮತ್ತು ಜನಸಂಘದ ಮೂಲದಿಂದ ಬಂದಂಥ ಭಾರತೀಯ ಜನತಾ ಪಾರ್ಟಿ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ವಿರುದ್ಧ ಕಟ್ಕೊಂತ ಹೋಗಿದೆ. ಅದು ಬೆಳೆದಿದೆ. ನಾವು 2 ವರ್ಷದಿಂದ 4 ವರ್ಷದ ಗ್ಯಾಪ್ನಲ್ಲಿ ಒಂದ್ಸಲ ಕೋಮುವಾದಿಗಳನ್ನು ದೂರ ಇಡಬೇಕು, ಇನ್ನೊಂದ್ಸಲ ನ್ಯಾಚುರಲ್ ಆಗಿದ್ದಾವೆ. ಇಲ್ಲ ನಾನಿಲ್ಲ ಅಂತ ಹೇಳ್ತೀನಿ. ಒಂದು ನಿಮಿಷ, ಈಗ VP ಸಿಂಗ್ ಅವ್ರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಕೆಳಗಿಳಿಸಿದ್ದು ಯಾಕೆ? ಅದನ್ನು ಯಾರಾದರೂ ಒಪ್ಪುವಂಥ ಕೆಲಸನ? ಭಾರತೀಯ ಜನತಾ ಪಾರ್ಟಿ ನಾವು ಅದು ವಿರೋಧ ಮಾಡಿದ್ದೀವಿ. ಮೊನ್ನೆ ಕೂಡ ವಿರೋಧ ಮಾಡಿದ್ದೀವಿ. ಲಾಸ್ಟ್ ಎಲೆಕ್ಷನಲ್ಲಿ ನಾವು ಅವ್ರ ಜೊತೆ ಅಧಿಕಾರನೂ ಮಾಡಿದ್ದೀವಿ. ಜೊತೆಗೆ ಅವ್ರನ್ನ ಬಿಟ್ಟು ಕಾಂಗ್ರೆಸ್ ಅವ್ರನ್ನ ಅಪ್ಕೊಂಡು ಅವ್ರನ್ನ ಬೈದಿದ್ದೀವಿ. ಈಗ ಪೊಲಿಟಿಕ್ಸಲ್ಲಿ ರಾಜಕಾರಣವಾಗಿ ಮಾಡ್ತಕ್ಕಂಥ ತಪ್ಪುಗಳನ್ನು ಯಾವುದೇ ಪಾರ್ಟಿ ಆದರೂ ಹೇಳ್ತಾ ಹೋಗಬೇಕು. BJP ತಪ್ಪು ಮಾಡಿದ್ರು ಹೇಳಬೇಕು, ಕಾಂಗ್ರೆಸ್ ತಪ್ಪು ಮಾಡಿದ್ರು ಹೇಳಬೇಕು, ದಳ ತಪ್ಪು ಮಾಡಿದ್ರು ಹೇಳಬೇಕು. ಹಾಗಂತ ಆ BJPಯಲ್ಲಿರ್ತಕ್ಕಂಥ ಇನ್ನರ್ ಅಜೆಂಡಾಗಳನ್ನು ಒಪ್ಕೊಂಡ್ಬಿಟ್ಟಿದ್ದೀವಿ ದೇವೇಗೌಡರು, ಕುಮಾರಸ್ವಾಮಿ ಆ್ಯಂಡ್ JDS ಅಂತ ಅಲ್ಲ. ಆದರೆ ಪಕ್ಷದ ರಾಜಕಾರಣ ಮಾಡುವಾಗ ಕಾಂಗ್ರೆಸ್ನ ತೆಗಿಬೇಕು, ಕಾಂಗ್ರೆಸ್ ವಿರುದ್ಧ ಒಂದು ದೊಡ್ಡ ಶಕ್ತಿನ ಕಟ್ಟಬೇಕು ಕರ್ನಾಟಕದಲ್ಲಿ ಅನ್ನೋ ಕಾರಣಕ್ಕೆ ಅಲಯನ್ಸ್ ಆಗಿದ್ದು. ಈಗ ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ಈಗ ಡೀಪ್ ಡೈವ್ ಮಾಡಿದ್ರೆ ಏನನ್ಸುತ್ತೆ? ಹಳೆ ಮೈಸೂರಿನಲ್ಲಿ ವರ್ಕ್ ಆಗಿದೆ ಅಲಯನ್ಸ್ ಅಂತ ಖಂಡಿತವಾಗಿ. ಈ ಸಂಖ್ಯೆ, ಈ ಎಕ್ಸಿಟ್ ಪೋಲ್ ಅಲ್ಲ, ನಾನು ಎಕ್ಸಿಟ್ ಪೋಲ್ಗಿಂತ ಮುಂಚೆನೇ ಹೇಳಿದ್ದೀನಿ. ಯಾಕೆಂದ್ರೆ ನಾನು ಗ್ರೌಂಡಲ್ಲಿ ಕೆಲಸ ಮಾಡಿ ನೋಡಿದ್ದೀನಿ. ಈವನ್ ಬೆಂಗಳೂರಲ್ಲಿ ಮತ್ತು ಮಂಡ್ಯದಲ್ಲಿ, ತುಮಕೂರಲ್ಲಿ, ಎಸ್ಪೆಷಲಿ ತುಮಕೂರಲ್ಲಿ, ಕೋಲಾರದಲ್ಲಿ ಅತಿ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ವರ್ಕರ್ಸು ಭಾಳ ಪ್ರಾಂಪ್ಟಾಗಿ ಚುನಾವಣೆ ಮಾಡೋದು. ಅದರಲ್ಲೇ ನೋಡೋದು ಲೀಡರ್ ಕೆಲವು ತುಮಕೂರಲ್ಲಿ 1-2 ಲೀಡರ್ಗಳು ಅನ್ನೋದೊಂದು ಬಿಟ್ಟರೆ, ಹಾಸನದಲ್ಲೂ ಅಷ್ಟೇ. ಹಾಸನದಲ್ಲಿ ಒಂದು ಪ್ರೀತಮ್ ಗೌಡ್ರನ್ನ ಮೊದಲೇ ಡಿಸೈಡ್ ಮಾಡಿದ್ರು. ಪ್ರೀತಮ್ ಗೌಡ ನಾನು ಮಾಡ್ತೀನಿ ಮಾಡಲ್ಲ ಅನ್ನೋದು ತೀರ್ಮಾನ ತಗೊಳ್ಳೋಕ್ಕೆ ಭಾಳ ಟೈಮ್ ತೊಗೊತಾ ಇದ್ರು. ಅದಕ್ಕೆ ನಾವೇನು ಮಾಡಿದ್ವಿ, ಸ್ಟ್ರೈಟ್ ಅವೇ ನಿಮ್ಮ ವರ್ಕರ್ಸ್ನ ನಮ್ಮ ಜೊತೆ ಕೊಡಪ್ಪ, ಇನ್ನು ಮಿಕ್ಕಿದ್ದಲ್ಲ ನೀನೇನು ಡಿಸಿಷನ್ ತಗೊಂತೀವಿ ತಗೊಂತ ಬಿಟ್ವಿ. ಅಥವಾ ನೇರವಾಗೂ ಹೇಳ್ಬೋದು, ಏನು ತಪ್ಪೇನಲ್ಲ, ಸೋಲು ಗೆಲ್ಬೋದು. ಆಮೇಲೆ ಪ್ರೀತಮ್ ಗೌಡರು ಚುನಾವಣೆ ಮಾಡಲಿಲ್ಲ, ಅದರಲ್ಲೇ ನೋಡೋದು. ಯಾಕೆಂದ್ರೆ ಅದನ್ನು ನೇರವಾಗಿ ನಾನು ಸಾರ್ವಜನಿಕವಾಗೂ ಹೇಳಬಲ್ಲೆ, ಅದನ್ನು ಎಲ್ಲರೂ ಹೇಳಿದ್ದಾರೆ. ಅವ್ರು ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಕೂಡ ಒಪ್ಕೊಂಡಿದ್ದಾರೆ ಮಾಡಿಲ್ಲ ಚುನಾವಣೆ ಅಂತ. ಆತನು ಒಂದು ಕಡೆ ಹೇಳ್ಕೊಂಡಿದ್ದಾರೆ, ನಾನು ಹೇಗೆ ಚುನಾವಣೆ ಮಾಡಲಿ, ಅವರಿಗೆ ಮಾಡೋಕ್ಕಾಗೋದಿಲ್ಲ ಅಂತಲೇ ಹೇಳ್ಕೊಂಡಿದ್ದಾರೆ. ಇರಲಿ, ಅದೊಂದು ಕಡೆ. ಆದರೆ ಇಡೀ ಕರ್ನಾಟಕ, ಅದರಲ್ಲೂ ಎಸ್ಪೆಷಲಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ, ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಮತ್ತು ತುಮಕೂರು ಇರ್ಬೋದು, ಬೆಂಗಳೂರಿನ 3 ಕಾನ್ಸ್ಟಿಟ್ಯುನ್ಸಿ ಇರ್ಬೋದು, ಗ್ರಾಮಾಂತರ, ಅತಿ ಹೆಚ್ಚು ಏನಾದರೂ JDS ಆ್ಯಂಡ್ BJP ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿರೋ ಚುನಾವಣೆ ಅಂದರೆ ಇದೊಂದೇ ಚುನಾವಣೆ. ಯಾಕೆ ಅಂತಂದರೆ ನಿಮಗೆ ನೋಡಿ, ಕಳೆದ ಬಾರಿ ನಾವು ಕಾಂಗ್ರೆಸ್ ಜೊತೆ ಗೌರ್ಮೆಂಟ್ ಮಾಡಿದ್ವಿ. ಕಾಂಗ್ರೆಸ್ ಜೊತೆ ಗೌರ್ಮೆಂಟ್ ಮಾಡಿದಾಗ ಭಾಳ ಜನಕ್ಕೆ ಅನಿಸಿತ್ತು ಇದು ಅಲಯನ್ಸು ಸ್ಟ್ರಾಂಗ್ ಆಗಲ್ಲ ಇದು ಅಂತ. ಯಾಕೆ ಅಂದರೆ ಅಧಿಕಾರ ಇರೋ ಕಾರಣಕ್ಕೆ ನಾವು ಅಲಯನ್ಸ್ ಮೇಲ್ಗಡೆ ಕೂತ್ಕೊಂಡು ಎಲ್ಲ ನಾಯಕರುಗಳು ಕೈ ಎತ್ಬಿಟ್ಟು ಮಾಡ್ಕೊಂಬಿಟ್ವಿ. ಆದರೆ ವರ್ಕರ್ಸ್ ನಂಗೆ ಇರಲಿಲ್ಲ. ಹಳೆ ಮೈಸೂರಲ್ಲಿ ಇದ್ದಂಥ ಎಲ್ಲ JDS ವರ್ಕರ್ಸ್ಗೆ ಮೇಜರ್ ಎದುರಾಳಿ ಕಾಂಗ್ರೆಸ್ ನಾಯಕರೇ. ಕಾಂಗ್ರೆಸ್ಸಿನ ನಾಯಕರು ಇವ್ರ ಮೇಲೆ ಒಂದಷ್ಟು ಕೇಸ್ ಹಾಕಿಸಿ, ಇವರು ಅವ್ರ ಮೇಲೆ ಕೇಸ್ ಹಾಕಿಸಿ ದೊಡ್ಡ ಹೊಡೆದಾಟಗಳೇ ಇತ್ತು. ಎಷ್ಟೋ ಮನೆಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಸಿನ ನಾಯಕನ ಮನೆಯ ಊಟಕ್ಕೆ, ಮದುವೆಗೆ JDS ನಾಯಕರು ಹೋಗಲ್ಲ, JDS ನಾಯಕರ ಮನೆಗಳಿಗೆ ಕಾಂಗ್ರೆಸ್ ನಾಯಕರು ಬರಲ್ಲ. ಈ ಥರದ್ದೊಂದು ದೊಡ್ಡ ಗ್ಯಾಪ್ ಇದೆ. ಆ ಗ್ಯಾಪಲ್ಲಿ ಇವ್ರು ಮೇಲ್ಗಡೆ ಕೂತ್ಕೊಂಡು, ಮೇಲ್ಗಡೆನೇ ಯಾವ ಸರಿ ಹೋಗಿರಲಿಲ್ಲ, ಮೇಲ್ಗಡೆನೇ ಕರೆಕ್ಟ್ ಹೊಂದಾಣಿಕೆ ಆಗಿರಲಿಲ್ಲ. ಸಿದ್ದರಾಮಯ್ಯನವ್ರು ಒಂದು ಕಡೆ, ಇವರು ಒಂದು ಕಡೆ, ಎಲ್ಲ ವಿಚಿತ್ರವಾಗಿತ್ತದು. ಯಾರ್ಯಾರನ್ನ ಎಲ್ಲೆಲ್ಲಿ ಸೋಲಿಸ್ಬೇಕು ಅನ್ನೋ. ಇನ್ನೊಂದು ದೊಡ್ಡ ಸಂಗತಿ ಏನಂದರೆ, ಮೊನ್ನೆ ಯಾರೋ ಕಾಂಗ್ರೆಸ್ ಲೀಡರ್ ಹೇಳ್ತಿದ್ರು, ಕೋಲಾರದ ಟಿಕೆಟ್ನ BJPಯ ನಾಯಕರ ಕೈಯಲ್ಲಿ ರಮೇಶ್ ಕುಮಾರ್ ತಗೊಂಡೋದ್ರಂತೆ, B ಫಾರ್ಮ್ನ.
ಅಂದರೆ ಯಾವ ಥರದ ರಾಜಕಾರಣ ನಡೆದಿರ್ಬೇಕು ಅವತ್ತಿನ ಕಾಲಕ್ಕೆ ಮುನಿಯಪ್ಪನ ಸೋಲ್ಸೋಕ್ಕೆ ಅಂತ. ಅಂದರೆ ಹಾಗಾಗಿ ಕರ್ನಾಟಕದಲ್ಲಿ ಇವತ್ತಿನ ನಾವು BJP ಮತ್ತು JDS ಅಲಯನ್ಸ್ ಏನಿದೆ, ನ್ಯಾಚುರಲ್ ಆಗಿ ಎಲ್ಲ ವರ್ಕರ್ಸು, ಈಗ ಬೆಂಗಳೂರಲ್ಲೇ ತಗೊಳ್ಳಿ ನೀವು, ಅತಿ ಹೆಚ್ಚು ಕಾರ್ಪೊರೇಟರ್ಗಳಿರೋದು ನಮ್ಮ ಜನತಾದಳದಿಂದ ಹೋಗಿರೋರು. ಅದರಲ್ಲಿ ನಮ್ಮ ಭಾಳ ಜನ ನನ್ನ ಫ್ರೆಂಡ್ಸು ಇದ್ದಾರೆ. ನಮ್ಮ ಯುವ ಜನತಾದಳದಲ್ಲಿ ಇದ್ದಂಥವ್ರು ಅತಿ ಹೆಚ್ಚು ಒಂದು 30-35 ಜನ ಕಾರ್ಪೊರೇಟರ್ಗಳು ಏನಾಗಿದ್ದಾರೆ. ಇವಾಗ ಉದಾಹರಣೆಗೆ ನಮ್ಮ ಜಯನಗರ MLA ರಾಮಮೂರ್ತಿ ಈಸ್ ಮೈ ಕೊಲೀಗ್, ಯುವ ಜನತಾಳ. ಆತ BJPಗೆ ಹೋಗಿ ಗಂಗಾಧರ ಮೂರ್ತಿ ಅವ್ರು ಮಾತಾಡ್ಸೋಣ. ಮೈತ್ರಿ ಹೆಂಗೆ ವರ್ಕ್ ಆಗಿದೆ ಅನ್ನೋದೇ ಇಂಟ್ರೆಸ್ಟಿಂಗ್ ಡಿಸ್ಕಷನ್ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.